भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀ ಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಮಹಾಭಾರತದ ವನಪರ್ವದ ಅಂತ್ಯದಲ್ಲಿ ಬರುವ ಯಕ್ಷ ಪ್ರಶ್ನೆಯ ಪ್ರಸಂಗ ಒಂದಾದ ಮೇಲೆ ಒಂದರಂತೆ ಇಲ್ಲಿ ಯಕ್ಷ ಅನೇಕ ಪ್ರಶ್ನೆಗಳನ್ನ ಮಾಡಿ ಯುಧಿಷ್ಠಿರನಿಂದ ಬಹು ಉತ್ತಮವಾದ ಉತ್ತರಗಳನ್ನ ಪಡೆದಿದ್ದಾನೆ. ತನ್ನ ಹಿಂದಿನ ಪ್ರಶ್ನೆಯಲ್ಲಿ ಋಷಿ ಮುನಿಗಳು ಹೇಳಿರುವ ಪ್ರಕಾರ, ಅವರು ಕಂಡುಕೊಂಡ ಸತ್ಯದ ಪ್ರಕಾರ, ಅವರುಗಳಿಗೆ ಆದ ಅನುಭವದ ಪ್ರಕಾರ ಸ್ಥೈರ್ಯ ಅಂತಂದ್ರೇನು, ಯಾವುದನ್ನ ಧೈರ್ಯ ಅಂತ ಕರೀಬಹುದು, ಮತ್ತು ಯಾವ ರೀತಿಯ ಶುದ್ಧತೆಯನ್ನು ಕುರಿತು ಸ್ನಾನ ಅಂತ ಹೇಳಬಹುದು, ಹಾಗೂ ಒಬ್ಬ ಉತ್ತಮವಾದ ಕ್ಷತ್ರಿಯನನ್ನು ಕುರಿತು ಕೇಳಿರೋ ಹಂಗೆ ಉತ್ತಮವಾದ ದಾನ ಅಂತಂದ್ರೇನು, ಈ ಉತ್ತಮವಾದ ದಾನ ಅಂತಂದ್ರೇನು ಅಂತ ಒಬ್ಬ ಕ್ಷತ್ರಿಯನಿಗೆ ಸಂಬಂಧಪಟ್ಟಂತೆಯೇ ಇಲ್ಲಿ ಪ್ರಶ್ನೆ ಮಾಡಿದ್ದಾನೆ. ಯಕ್ಷನ ಈ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾನೆ, ಸ್ವಧರ್ಮದಲ್ಲಿ ಸ್ಥಿರವಾಗಿ ನಿಂತು ಧರ್ಮದ ಆಚರಣೆಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಸ್ವಭಾವಕ್ಕೆ ಸ್ಥೈರ್ಯ ಅಂತ ಹೇಳ್ತಾರೆ. ಇಂತಹ ಒಂದು ಸ್ಥೈರ್ಯ, ಈ ಒಂದು ಸ್ವಭಾವ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕಾದ್ರೆ ಇಂದ್ರಿಯಗಳ ನಿಗ್ರಹ ಅತಿ ಮುಖ್ಯ. ಅಂತಹ ಇಂದ್ರಿಯ ನಿಗ್ರಹವನ್ನು ಕುರಿತು ಧೈರ್ಯ ಅಂತ ಯುಧಿಷ್ಠಿರ ಹೇಳಿದ್ದಾನೆ. ಯಾವುದೇ ಸಂದರ್ಭ, ಯಾವುದೇ ಸಮಯ ಎದುರಾದರೂ ತಾಳ್ಮೆಯನ್ನ ಕಳೆದುಕೊಳ್ಳದೆ ಸಮಚಿತ್ತದಿಂದ ಸುಖ ದುಃಖಗಳನ್ನ ಸ್ವೀಕರಿಸುವಂತಹ ಸಲುವಾಗಿ ಇಂದ್ರಿಯಗಳ ನಿಗ್ರಹ ಮಾಡಲೇಬೇಕು. ಅದೇ ನಿಜವಾದ ಧೈರ್ಯ. ಮತ್ತು ದೇಹದ ಶುದ್ಧಿಗಾಗಿ ಸ್ನಾನ ಅನ್ನೋ ಆಚರಣೆಯಿಂದ ದೇಹದ ಹೊರಗೆ ಇರುವಂತಹ ಒಂದು ಕೊಳೆಯನ್ನು ಶುದ್ಧ ಮಾಡ್ಕೋಬಹುದು. ಆದರೆ ಇಲ್ಲಿ ಯುಧಿಷ್ಠಿರ ಸ್ನಾನ ಅಂತಂದ್ರೆ ಏನು ಅಂತ ಕೇಳಿರುವಂತಹ ಪ್ರಶ್ನೆಗೆ ಮನೋಮಲ ತ್ಯಾಗೋ ಅಂತ ಹೇಳಿದಾನೆ. ಮನಸ್ಸಿನ ಕೊಳೆಯನ್ನ ವಿಸರ್ಜಿಸುವಂತಹದ್ದು, ಮನಸ್ಸಿನಲ್ಲಿ ಅನೇಕ ಜನ್ಮಗಳಿಂದ ಕೂಡಿಟ್ಕೊಂಡು ಬಂದಿರುವಂತಹ ಆ ಕರ್ಮ ಅಥವಾ ನೆನಪುಗಳನ್ನ ಸಂಪೂರ್ಣವಾಗಿ ನಿರ್ಮಲಗೊಳಿಸುವಂತಹದ್ದು ನಿಜವಾದ ಸ್ನಾನ. ಮತ್ತು ಕೊನೆಯಲ್ಲಿ ಒಬ್ಬ ಉತ್ತಮವಾದ ಕ್ಷತ್ರಿಯ ರಾಜ್ಯದ ಭದ್ರತೆಗಾಗಿ, ಸುಭಿಕ್ಷತೆಗಾಗಿ ಅನೇಕ ಯೋಜನೆಗಳನ್ನ ತನ್ನ ರಾಜ್ಯದಲ್ಲಿ ತರ್ತಾನೆ. ಕಾರಣ, ರಾಜ್ಯದ ನಾಗರಿಕರು ಯಾವುದೇ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೊಬ್ಬನ ಮೇಲೆ ಅವಲಂಬಿತನಾಗಬಾರದು. ಯಾವ ನಾಗರಿಕನು ಯಾಚಕನಾಗಬಾರದು. ನಾನು ಕೇಳ್ತಾ ಇದ್ದೀನಿ ಅನ್ನೋ ಭಾವನೆ ಅವನಿಗೆ ಬರಬಾರದು. ಪ್ರತಿಯೊಂದು ಸೌಕರ್ಯನೂ ಅವನಿಗೆ ಸಿಗಬೇಕು. ಅಂತಹ ಯೋಜನೆಗಳನ್ನ ಒಬ್ಬ ಉತ್ತಮವಾದ ಕ್ಷತ್ರಿಯ ಮಾಡ್ತಾನೆ. ರಾಜ್ಯದಲ್ಲಿ ಕೇವಲ ನಾಗರಿಕರು ಮನುಷ್ಯರು ಮಾತ್ರ ಅಲ್ಲ, ಮನುಷ್ಯರ ಜೊತೆಗೆ ಎಲ್ಲ ಪ್ರಾಣಿ ಪಶು ಪಕ್ಷಿಗಳ ಎಲ್ಲರ ಹಿತವನ್ನ ಕಾಯುವಂತಹದ್ದು. ಎಲ್ಲರ ಹಿತವನ್ನು ಕಾಯೋದಕ್ಕೆ ಏನೇನು ಯೋಜನೆಗಳನ್ನ ಹಾಕೋತಾನೆ, ಅಂತಹ ಹಾಕಿಕೊಂಡ ಯೋಜನೆಗಳು ಯಾವುದೇ ಅಡೆತಡೆ ಇಲ್ಲದೆ ನಡ್ಕೊಂಡು ಹೋಗುವ ಸ್ಥಿತಿನ ತರ್ತಾನಲ್ಲ, ಅದು ನಿಜವಾದ ದಾನ. ಅದನ್ನ ಇಲ್ಲಿ ಯುಧಿಷ್ಠಿರ ದಾನಂ ವೈ ಭೂತ ರಕ್ಷಣಂ, ಎಲ್ಲರ ರಕ್ಷಣೆ, ಎಲ್ಲರ ಹಿತವನ್ನ ಕಾಯುವಂತಹ ಒಂದು ಧರ್ಮದ ಕರ್ಮವನ್ನ ದಾನ ಅಂತ ಕರೆದಿದ್ದಾನೆ. ಈ ರೀತಿ ಅವನು ಯಕ್ಷನ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಯಕ್ಷ ಬಹುಶಃ ತಾನು ಕೇಳುವಂತಹ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಆಗಿದೆಯೇನೋ, ನಾನೀಗ ಪ್ರಶ್ನೆಗಳನ್ನ
ಕೇಳಕ್ ಆಗದೆ ಇರುವಂತಹ ಹಂತನ ನಾನು ತಲುಪಿದಿನ ಅನ್ನೋ ಯೋಚನೆ ಅವನಿಗೆ ಬರುತ್ತೆ. ಪ್ರಶ್ನೆಗಳು ಮುಗಿಯುವ ಹಂತವನ್ನ ಯಕ್ಷ ಇಲ್ಲಿ ತಲುಪಿದಾನೆ. ಕೇಳಬಹುದಾದ ಎಲ್ಲಾ ಪ್ರಶ್ನೆಗಳನ್ನು ಕೇಳಿ ಆಗಿದೆ. ಆದರೂ ಕೂಡ ಯಾವುದು ಬಿಟ್ಟು ಹೋಗಬಾರದು. ಈಗ ಒಂದು ಕ್ಷಣ ನಾ ಏನಾದ್ರು ಕೇಳದೆ ಹೋದ್ರೆ ಯುಧಿಷ್ಠಿರನಂತಹ ಒಬ್ಬ ಉತ್ತಮವಾದ ಜ್ಞಾನಿಯಿಂದ ಜ್ಞಾನ ಎಲ್ಲಿ ಹೊರಗಡೆ ಬರೋದಿಲ್ವೋ ಅಂತ ಅಂದ್ಬಿಟ್ಟು ಮತ್ತೊಂದು ಪ್ರಶ್ನೆಯನ್ನ ಅವನು ಪ್ರಾರಂಭ ಮಾಡ್ತಾನೆ. ಮತ್ತೊಂದು ಪ್ರಶ್ನೆಯನ್ನ ಯಕ್ಷ ಇಲ್ಲಿ ಕೇಳ್ತಾ ಇದ್ದಾನೆ. ಯಕ್ಷ ಉವಾಚ ಕಹ ಪಂಡಿತ ಪುಮಾನ್ ಜ್ಞೇಯೋ ನಾಸ್ತಿಕ ಕಶ್ಚ ಉಚ್ಯತೆ ಕೋ ಮೂರ್ಖಃ ಕಶ್ಚ ಕಾಮಃ ಸ್ಯಾತ್ ಕೋ ಮತ್ಸರಃ ಇತಿ ಸ್ಮೃತಃ. ಇಲ್ಲಿ ಯಕ್ಷ ಕೇಳ್ತಾ ಇದ್ದಾನೆ, ಯಾರನ್ನ ಪಂಡಿತ ಅಂತ ತಿಳಿಬೇಕು? ನಾಸ್ತಿಕ ಅಂತಂದ್ರೆ ಯಾರು? ಮೂರ್ಖ ಅಂತಂದ್ರೆ ಯಾರು? ಕಾಮ ಅಥವಾ ಬಯಕೆಗಳು ಅಂತಂದ್ರೆ ಅದು ಹೇಗಿರುತ್ತೆ, ಏನು ಹಾಗಂದ್ರೆ? ಮತ್ತು ಮತ್ಸರ ಅಂತಂದ್ರೆ ಯಾವುದು? ಯಾವುದನ್ನ ಕುರಿತು ಮತ್ಸರ ಅಂತ ಹೇಳಬಹುದು? ಇಂತಹ ಒಂದು ಪ್ರಶ್ನೆಯನ್ನ ಯಕ್ಷ ಕೇಳಿದಾನೆ. ಇದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಯುಧಿಷ್ಠಿರ ಉವಾಚ ಧರ್ಮಜ್ಞ ಪಂಡಿತೋ ಜ್ಞೇಯೋ ನಾಸ್ತಿಕೋ ಮೂರ್ಖ ಉಚ್ಯತೆ ಕಾಮ ಸಂಸಾರ ಹೇತುಶ್ಚ ಹೃತ್ತಾಪೋ ಮತ್ಸರ ಸ್ಮೃತಃ. ಧರ್ಮಜ್ಞ ಅಥವಾ ಧರ್ಮಶಾಸ್ತ್ರಗಳನ್ನ ಚೆನ್ನಾಗಿ ತಿಳ್ಕೊಂಡಿರುವಂತಹವನ್ನ ಪಂಡಿತ ಅಂತ ತಿಳಿಬಹುದು. ನಾಸ್ತಿಕನೇ ಮೂರ್ಖ ಅಥವಾ ಒಬ್ಬ ಮೂರ್ಖನೇ ನಾಸ್ತಿಕ. ಜನನ ಮರಣ ರೂಪವಾದ ಸಂಸಾರಕ್ಕೆ ಕಾಮ ಅಥವಾ ಬಯಕೆಗಳೇ ಮೂಲ ಕಾರಣ. ಹಾಗಾಗಿ ಸಂಸಾರವೇ ನಿಜವಾದ ಕಾಮ ಅಥವಾ ಬಯಕೆ ಮತ್ತು ಹೃದಯದ ತಾಪವೇ ಮತ್ಸರ. ಯಕ್ಷ ಮೊದಲಿಗೆ ಪಂಡಿತ ಅಂತಂದ್ರೆ ಏನು ಅನ್ನುವಂತಹ ಪ್ರಶ್ನೆ ಮಾಡಿದಾನೆ. ಧರ್ಮರಾಜ ಹೇಳ್ತಾನೆ, ಧರ್ಮಜ್ಞ ಪಂಡಿತೋ ಜ್ಞೇಯೋ. ಧರ್ಮವನ್ನ ಚೆನ್ನಾಗಿ ತಿಳಿದಿರುವಂತಹವನು ನಮ್ಮ ಶಾಸ್ತ್ರಗಳನ್ನ ವೇದಗಳು ತಿಳಿಸಿರುವಂತೆ ಯಥಾರ್ಥವಾಗಿ, ಅಂತಂದ್ರೆ ವೇದಗಳು ಏನ್ ಹೇಳಿದೆ ಅದನ್ನ ಅದೇ ರೀತಿನಲ್ಲಿ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡಿರುವಂತಹ ಒಬ್ಬ ವಿದ್ಯಾವಂತನನ್ನ ಧರ್ಮಜ್ಞ ಅಂತ ಕರಿಬಹುದು ಅಂತ ಹೇಳ್ತಾನೆ. ಪರಮಾತ್ಮ ಶ್ರೀಕೃಷ್ಣ ಗೀತೆನಲ್ಲಿ ಪಂಡಿತರ ಲಕ್ಷಣವನ್ನು ಕುರಿತು 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗದಲ್ಲಿ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನೀಶ್ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಒಬ್ಬ ಪಂಡಿತನ ಲಕ್ಷಣವನ್ನ ಕುರಿತು ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಮೇಲ್ನೋಟಕ್ಕೆ ಅನೇಕ ಈ ಶ್ಲೋಕಗಳನ್ನ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಅನ್ನೋ ರೀತಿನಲ್ಲಿ ಬಿಂಬಿತ ಆಗಿದೆ. ಅದು ಸತ್ಯ. ಪರಮಾತ್ಮ ಶ್ರೀಕೃಷ್ಣ ಗೀತೋಪದೇಶ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಕೃಷ್ಣ ಈ ಗೀತೆಯ ಶ್ಲೋಕಗಳನ್ನ ನೇರವಾಗಿ ವೇದಗಳ ಸಹಾಯದಿಂದ, ಎಲ್ಲಾ ವೇದಗಳ ಒಂದು ಸಾರ ಅಂತ ನಾವೇನ್ ಹೇಳ್ತೀವಿ, ಆ ಸಾರಗಳಿಂದ ಆಯ್ದುಕೊಂಡು ಈ ಶ್ಲೋಕಗಳನ್ನ, ಉತ್ತರಗಳನ್ನ, ಅರ್ಥಗಳನ್ನ, ಜ್ಞಾನವನ್ನ ಹರಿಸ್ತಾ ಬರ್ತಾ ಇದ್ದಾನೆ. ಪಂಡಿತನ ಲಕ್ಷಣ ಹೇಗಿದೆ ಅನ್ನೋದನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಆದರೆ ಕೃಷ್ಣ ಎಲ್ಲೂ ಕೂಡ ಈ ಲಕ್ಷಣ ನನ್ನಲ್ಲಿದೆ ಅಂತ ಅರ್ಜುನನಿಗೆ ನೇರವಾಗಿ ಹೇಳಿಲ್ಲ. ಆದರೆ ಮಹಾಭಾರತ ಮತ್ತು ವೇದಗಳನ್ನ ನಮಗೆ ಕೊಟ್ಟಂತಹ ವ್ಯಾಸ ಭಗವಾನರು ಕೃಷ್ಣನನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಪಂಡಿತನನ್ನ ಹೀಗಿದ್ದಾನೆ ಅಂತ ಹೇಳಿದ್ದಾರೆ. ಆ ಒಂದು ದೃಷ್ಟಿ, ವ್ಯಾಸ ಭಗವಾನರ ಆ ಒಂದು ದೃಷ್ಟಿಕೋನ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಪಂಡಿತರಾಗಿರುವಂತಹವರು ಜ್ಞಾನಿಗಳು,
ವಿದ್ಯಾ ವಿನಯ ಸಂಪನ್ನರಾಗಿರ್ತಾರೆ ಅಂತಹವರು. ಅಂತಹ ಜ್ಞಾನಿಗಳು ಒಬ್ಬ ಬ್ರಾಹ್ಮಣನಲ್ಲಿ, ಗವಿ ಅಂತಂದ್ರೆ ಹಸುವಿನಲ್ಲಿ, ಹಸ್ತಿನಿ ಒಂದು ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಶ್ವಪಾಕೆ ಒಬ್ಬ ಚಂಡಾಲನಲ್ಲಿ, ಈ ಎಲ್ಲರಲ್ಲಿಯೂ ಒಬ್ಬ ಜ್ಞಾನಿ ಪರಮಾತ್ಮನನ್ನ ಕಾಣ್ತಾನೆ. ಒಬ್ಬ ಜ್ಞಾನಿಗೆ ಮಾತ್ರ ಇಂತಹ ಒಂದು ಸಮದರ್ಶಿತ್ವ ಇರುತ್ತೆ. ನಾವುಗಳು ಯಾರು ನೋಡದೇ ಇರುವಂತಹದನ್ನ ಈ ಜ್ಞಾನಿಗಳು ಪರಮಾತ್ಮನನ್ನ ಕಾಣ್ತಾರೆ. ನಾವು ಪರಮಾತ್ಮನನ್ನ ಹುಡುಕೊಂಡು ಹೋಗಿ ನೋಡೋ ಪ್ರಯತ್ನ ಮಾಡ್ತೀವಿ. ಪರಮಾತ್ಮ ಎಲ್ಲೋ ದೂರದಲ್ಲಿದ್ದಾನೆ ಅಂತ ತಿಳ್ಕೊತೀವಿ. ಪರಮಾತ್ಮನನ್ನ ಗುಡಿ ಗೋಪುರಗಳಲ್ಲಿ ನೋಡೋ ಪ್ರಯತ್ನ ಮಾಡ್ತೀವಿ. ನಮ್ಮ ಜೀವನದ ಉದ್ದಕ್ಕೆ ಪರಮಾತ್ಮನನ್ನ ಹುಡುಕುವ ಕೆಲಸವನ್ನ ಮಾತ್ರ ನಾವು ಮಾಡ್ತೀವಿ. ಆದರೆ ಒಬ್ಬ ಜ್ಞಾನಿ ಕಣ್ಣು ಬಿಟ್ಟು ನೋಡಿದ ಪ್ರತಿಯೊಂದರಲ್ಲೂ ಪರಮಾತ್ಮನನ್ನ ಕಾಣ್ತಾನೆ. ಅಂತಹವನನ್ನ ಪಂಡಿತ, ಅಂತಹವನು ಜ್ಞಾನಿ. ಜ್ಞಾನಿಗೆ ಎಲ್ಲವೂ ಪರಮಾತ್ಮ ಸ್ವರೂಪ. ಯಾವ್ಯಾವ್ದು ಇದೆ, ಯಾವ್ಯಾವ್ದು ತೋರ್ತಾ ಇದೆ, ಯಾವ್ಯಾವ್ದು ಅನುಭವಕ್ಕೆ ಬರ್ತಾ ಇದೆ, ಇವೆಲ್ಲವೂ ಪರಮಾತ್ಮ ಅಂತ ಒಬ್ಬ ಜ್ಞಾನಿಗೆ ಗೊತ್ತಿರುತ್ತೆ. ಧರ್ಮಜ್ಞ ಅಥವಾ ಜ್ಞಾನಿಗಳಾದವರು ಪಂಡಿತರು. ಅಂತಹವರು ವಿಚಾರವನ್ನ ತಿಳಿದವರು ಎಲ್ಲಾ ಕಡೆಗಳಲ್ಲೂ, ಎಲ್ಲಾ ಸಮಯದಲ್ಲೂ ಮತ್ತು ಎಲ್ಲರಲ್ಲೂ ಎಲ್ಲದರಲ್ಲೂ ಆತ್ಮನನ್ನೇ, ಪರಮಾತ್ಮನನ್ನೇ ಮಾತ್ರ ಅವರು ಕಾಣ್ತಾರೆ. ಬೇರೆ ಬೇರೆ ಗಾತ್ರದ ಅಲೆಗಳು ಒಂದು ಸಾಗರದಲ್ಲಿ ಹೇಗೆ ಈಚೆ ಬರುತ್ತೆ? ಒಂದು ಸಣ್ಣ ಅಲೆ ಇರಬಹುದು, ಒಂದು ದೊಡ್ಡ ಅಲೆ ಇರಬಹುದು, ಬಹು ರಭಸವಾಗಿ ಬರ್ತಾ ಇರುವಂತಹ ಒಂದು ಅಲೆ ಇರಬಹುದು, ಶಾಂತವಾಗಿ ಬರ್ತಾ ಇರುವಂತಹ ಅಲೆ ಇರಬಹುದು. ಈ ರೀತಿ ಭಿನ್ನ ಭಿನ್ನವಾಗಿ ಬರುವಂತಹ ಎಲ್ಲ ಅಲೆಗಳಿಗೂ ಕೂಡ ಈ ಸಾಗರ ಅನ್ನೋದು ಆಶ್ರಯ. ಒಂದೊಂದು ಅಲೆಗೆ ಒಂದೊಂದು ಸಾಗರ ಅಂತ ಇಲ್ಲ. ಸಣ್ಣ ಅಲೆಗೆ ಒಂದು ಸಾಗರ, ರಭಸವಾಗಿ ಬರ್ತಾ ಇರುವಂತಹ ಅಲೆಗೆ ಒಂದು ಸಾಗರ, ಈ ರೀತಿ ಅನೇಕ ಸಾಗರಗಳಿಲ್ಲ. ಇರುವ ಒಂದು ಸಾಗರದಲ್ಲಿ ಅನೇಕಗಳು ಕಂಡುಬರುತ್ತೆ. ಇದಕ್ಕೆ ಮತ್ತೊಂದು ಉದಾಹರಣೆ ಏನ್ ಕೊಡಬಹುದು ಅಂತಂದ್ರೆ, ಅನೇಕ ರೀತಿಯ ಚಿನ್ನದ ಸರ, ಉಂಗುರ, ಬಳೆ, ಡಾಬು, ಈ ರೀತಿ ಚಿನ್ನದ ಆಭರಣಗಳಲ್ಲಿ ಚಿನ್ನ ಅನ್ನೋದು ಮಾತ್ರ ಒಂದೇ, ಚಿನ್ನ ಅನ್ನೋದು ಮಾತ್ರ ಸತ್ಯ. ಚಿನ್ನವನ್ನು ಬಿಟ್ಟು ಆ ನೆಕ್ಲೆಸ್, ಸರ, ಉಂಗುರ ಅವೆಲ್ಲ ನಾಮರೂಪಗಳಾಗಿದೆ. ಆ ಚಿನ್ನದ ಸರದಿಂದ, ಚಿನ್ನದ ನೆಕ್ಲೆಸ್ ಇಂದ ಚಿನ್ನವನ್ನ ನಾವು ಹಿಂತಿರುಗಿ ಪಡೆದುಕೊಂಡ್ರೆ ಅಲ್ಲಿ ನೆಕ್ಲೆಸ್ ಅನ್ನೋದು ಉಳಿಯೋದಿಲ್ಲ, ಚಿನ್ನ ಮಾತ್ರ ಇರುತ್ತೆ. ಚಿನ್ನ ಮತ್ತೊಂದು ರೂಪವಾಗಿ ಅಲ್ಲಿ ನಮಗೆ ಕಾಣಬರುತ್ತೆ. ಹೇಗೆ ಮಣ್ಣಿನ ಮಡಿಕೆಗಳು, ಮಣ್ಣಿನ ಅನೇಕ ಪಾತ್ರೆಗಳಲ್ಲಿ ಮೂಲಭೂತವಾಗಿ ಸಾರವಾಗಿ ಇರುವಂತಹದ್ದು ಕೇವಲ ಮಣ್ಣು ಮಾತ್ರ. ಆ ಮಣ್ಣೆ ರೂಪಾಂತರ ಹೊಂದಿ ಮಡಿಕೆ, ಕುಡಿಕೆ, ಹೂಜಿ ಈ ರೀತಿ ಅನೇಕಗಳಾಗಿ ಆಗುತ್ತೆ. ಆದರೆ ಈ ಎಲ್ಲವುಗಳಲ್ಲಿ ಇರುವಂತಹದ್ದು ಯಾವುದು? ಕೇವಲ ಮಣ್ಣು ಮಾತ್ರ. ಅಹಂಕಾರ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನ ಜ್ಞಾನಿ ಅಥವಾ ಪಂಡಿತ ಅಂತ ಹೇಳ್ತಾರೆ. ಕಾರಣ ಪಂಡಿತನಿಗೆ ನಾನು ಅನ್ನುವಂತಹದ್ದು ಕೇವಲ ಒಂದು ಪ್ರಜ್ಞೆ ಅಂತ ಅವನು ತಿಳ್ಕೊಂಡಿರ್ತಾನೆ. ನಾನು ಅಂತಂದ್ರೆ ಈ ಆಕಾರ, ಈ ದೇಹವನ್ನ ನಾನು ಅಂತ ಅವನು ಎಂದೂ ಒಪ್ಪೋದಿಲ್ಲ. ಅಂತಹ ಜ್ಞಾನಿಗೆ ಅಹಂಕಾರ ಆಗಲಿ, ಮಮಕಾರ ಆಗಲಿ ಅದ್ಯಾವುದೂ ಇರೋದಿಲ್ಲ. ಅಹಂಕಾರ, ಮಮಕಾರ ಇಲ್ಲದ ಮನುಷ್ಯನನ್ನ ಜ್ಞಾನಿ ಅಂತ ಈ ಕಾರಣದಿಂದ ಹೇಳ್ತಾರೆ. ಅಹಂಕಾರವಿಲ್ಲದ ವ್ಯಕ್ತಿ ತನ್ನ ನಿಜ ಸ್ವರೂಪವನ್ನ ಗುರುತಿಸಿಕೊಂಡ ಮೇಲೆ ಬಾಹ್ಯ ಪ್ರಪಂಚದ ನಾನಾ ರೂಪಗಳಲ್ಲಿ ಅವನಿಗೆ ಯಾವ ವ್ಯತ್ಯಾಸ ಕೂಡ ಕಂಡು ಬರೋದಿಲ್ಲ. ಒಂದು ವೇಳೆ ಅಂತಹ ಮನುಷ್ಯನಿಗೆ, ಅಂತಹ ವ್ಯಕ್ತಿಗೆ ವ್ಯತ್ಯಾಸ ಅನ್ನೋದು ಕಂಡು ಬರ್ತಾ ಇದೆ ಅಂತಂದ್ರೆ ಅದು ಕೇವಲ ವಿವಿಧ ರೀತಿಯ ಉಪಾಧಿಗಳು ಮಾತ್ರ.
ಇಲ್ಲಿ ಉಪಾಧಿಗಳು ಅಂತಂದ್ರೆ ಹೊದಿಕೆ ಅಂತ ಹೇಳ್ತೀವಿ. ಶರೀರದ ಬಣ್ಣದಲ್ಲಿ, ಮನಸ್ಸಿನ ಸ್ವಭಾವದಲ್ಲಿ ಅಥವಾ ಬುದ್ಧಿಯ ಸೂಕ್ಷ್ಮತೆಯಲ್ಲಿ ಬೇರೆ ಬೇರೆ ರೀತಿಯ ಮನುಷ್ಯರುಗಳಿರ್ತಾರೆ. ಅಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಆದರೆ ಜೀವದ ಆಕಾರ, ಜೀವ ಅಂತ ನಾವು ಎಲ್ಲೆಲ್ಲಿ ನೋಡ್ತೀವಿ, ಆ ಮನುಷ್ಯ ಸ್ವಭಾವದಲ್ಲಿ ಬೇರೆ ಬೇರೆ ರೀತಿ ಇರ್ಬೋದು. ನಮಗಿಂತ ಭಿನ್ನವಾಗಿ ಬುದ್ಧಿಯಲ್ಲಿ, ಮತ್ತೊಂದರಲ್ಲಿ ಅವನು ನನಗಿಂತ ಬೇರೆಯವನೇ ಆದ್ರೂ ನನ್ನಲ್ಲಿ ಸ್ಫುಟಿಸ್ತಾ ಇರುವಂತಹ ಯಾವುದನ್ನ ನಾವು ಜೀವ ಅಂತ ಹೇಳ್ತೀವಿ. ಅವನಲ್ಲಿ ಏನು ಸ್ಫುಟಿಸ್ತಾ ಇದೆ ಅದು ಕೂಡ ಜೀವ. ಮತ್ತು ಪ್ರಾಣಿಗಳಲ್ಲಿ ಏನು ಒಂದು ಸ್ಫುಟತೆ ಅಂತ ಹೇಳ್ತೀವಿ, ಅಲ್ಲಿ ಏನು ಮಿಡಿತಾ ಇದೆ, ಸ್ಪಂದಿಸ್ತಾ ಇದೆ, ಅದನ್ನು ಕೂಡ ಜೀವ ಅಂತ ಹೇಳ್ತೀವಿ. ಈ ರೀತಿಯ ಎಲ್ಲದರಲ್ಲೂ ಜೀವ ಅಂತ ಏನಿದೆ ಅದಕ್ಕೆ ಆಧಾರವಾಗಿರುವಂತಹ ಆತ್ಮಶಕ್ತಿ ಒಂದೇ ಆಗಿರುತ್ತೆ. ಅದು ಮನುಷ್ಯ ಆಗಿರಬಹುದು, ಪ್ರಾಣಿ ಆಗಿರಬಹುದು. ಮನುಷ್ಯರಲ್ಲಿ ವಿಭಿನ್ನ ರೀತಿಯ ವ್ಯಕ್ತಿತ್ವಗಳಿದ್ರೂ ಕೂಡ ಎಲ್ಲರಲ್ಲೂ ಇರುವಂತಹ ಒಂದು ಜೀವದ ಆಧಾರ ಶಕ್ತಿ, ಅದನ್ನ ಚೈತನ್ಯ ಶಕ್ತಿ ಅಂತ ಹೇಳ್ತೀವಿ. ಅಂತಹದ್ದು ಒಂದೇ ಆಗಿರುತ್ತೆ, ಎಲ್ಲರಲ್ಲಿಯೂ ಅದು ಒಂದೇ ಆಗಿರುತ್ತೆ. ಆದ್ರಿಂದ ಪಂಡಿತರಾದವರು, ಆತ್ಮಜ್ಞಾನಿಗಳು ಒಬ್ಬ ಬ್ರಾಹ್ಮಣನಲ್ಲಾಗಲಿ, ಹಸುವಿನಲ್ಲಾಗಲಿ, ಆನೆಯಲ್ಲಾಗಲಿ, ನಾಯಿಯಲ್ಲಾಗಲಿ ಅಥವಾ ಚಂಡಾಲನಲ್ಲಾಗಲಿ ಪರಮಾತ್ಮನನ್ನ ಮಾತ್ರ ಕಾಣ್ತಾರೆ. ಅವ್ರಿಗೆ ಇದು ಹಸು, ಇದು ನಾಯಿ, ಇವನು ಚಂಡಾಲ, ಈ ರೀತಿ ವ್ಯತ್ಯಾಸಗಳು ಅವರಿಗೆ ಕಂಡು ಬರೋದಿಲ್ಲ. ಅಂತಹ ಜ್ಞಾನಿಗಳಿಗೆ ವ್ಯತ್ಯಾಸ ಯಾವ ಕಾರಣದಿಂದನೂ ಕಂಡು ಬರೋದಿಲ್ಲ. ಇದು ಜ್ಞಾನದ ಪರಾಕಾಷ್ಠೆಯನ್ನ ತೋರಿಸುವಂತಹದ್ದು. ಈ ಒಂದು ಹಂತದಲ್ಲಿ ಆಚಾರ್ಯ ಶಂಕರರ ಮನೀಷಾ ಪಂಚಕಂನಲ್ಲಿ ಶಂಕರಾಚಾರ್ಯರು ಗಂಗೆಯಲ್ಲಿ ಸ್ನಾನ ಮಾಡಿ ಗಂಗೆಯಿಂದ ವಿಶ್ವೇಶ್ವರನ ದರ್ಶನ, ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಗಂಗೆಯಿಂದ ಬರ್ತಾ ಇರ್ತಾರೆ. ಅಲ್ಲಿ ಒಂದು ಸಂದರ್ಭ ಬರುತ್ತೆ. ಒಬ್ಬ ಚಾಂಡಾಲ ಅವನ ರೂಪ, ವೇಷ, ಭೂಷಣಗಳು ಅಸಹ್ಯ ಬರುವ ರೀತಿನಲ್ಲಿ ಮತ್ತು ಬಹು ಭಯಂಕರವಾಗಿ ಹೆದರಿಕೆ ಆಗುವ ರೀತಿನಲ್ಲಿ ಆ ಹೆಂಡದ ಚರ್ಮದ ಚೀಲ ಹೊತ್ಕೊಂಡಿರ್ತಾನೆ. ಅವನ ಹಿಂದೆ 4 ನಾಯಿಗಳು ಬರ್ತಾ ಇರುತ್ತೆ. ಆ ಚಾಂಡಾಲ ಬರ್ತಾ ಇದ್ದಾಗ ಶಂಕರಾಚಾರ್ಯರು ಮತ್ತು ಅವರ ಅನುಯಾಯಿಗಳು, ಅವರ ಶಿಷ್ಯಂದ್ರು ಅವನು ಅಡ್ಡ ಬಂದಾಗ ಎಲ್ಲರೂ ಅಲ್ಲಿ ನಿಲ್ತಾರೆ. ಆಗ ಶಂಕರಾಚಾರ್ಯರು ಜಾಗ ಬಿಡು, ದೂರ ಹೋಗು ನೀನು ಅಂತ ಆ ಚಾಂಡಾಲನನ್ನು ಅಟ್ಟುತ್ತಾರೆ. ಆ ಚಾಂಡಾಲ ಶಂಕರಾಚಾರ್ಯರಿಗೆ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆ ಮಾಡಿದಾಗ ಅವರಿಗೆ ಅವನಲ್ಲಿರುವ ಜ್ಞಾನ ಗೊತ್ತಾಗುತ್ತೆ. ಆ ಜ್ಞಾನನ ಅವರು ತುಂಬಾ ದೊಡ್ಡ ವಿವರಣೆ ಕೊಡ್ತಾರೆ. ಮನೀಷಾ ಪಂಚಕಂ ಅಂತ 5 ಶ್ಲೋಕಗಳಿಂದ ಆ ವರ್ಣನೆ ಮಾಡಿ, ಪ್ರತಿ ಒಂದು ಶ್ಲೋಕದ ಕೊನೆಯಲ್ಲಿ ನೀನು ಚಾಂಡಾಲನಾಗಿರು, ನೀ ಯಾರೇ ಆಗಿರು, ನೀನೊಬ್ಬ ಶುದ್ಧ ಜ್ಞಾನವಂತ, ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಡ್ಡು ಬೀಳ್ತಾರೆ. ಇದು ಜ್ಞಾನದ ಪರಾಕಾಷ್ಠೆ ಇರುವಂತಹ ಒಬ್ಬ ಜ್ಞಾನಿಗೆ ಮಾತ್ರ ತಿಳಿದಿರುವಂತಹ ಒಂದು ಸತ್ಯ. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ, ಅದು ಜಡ ಆಗಿರ್ಲಿ ಅಥವಾ ಅಲ್ಲಿ ಜೀವ ಆಗಿರ್ಲಿ, ಎಲ್ಲದರಲ್ಲಿಯೂ ಕೂಡ ಆ 2 ಅಂಶಗಳಿರುತ್ತೆ. ಒಬ್ಬ ಜ್ಞಾನಿಗೆ ಆ 2 ಅಂಶ ಯಾವ ತರ ಕಾಣುತ್ತೆ ಅಂತಂದ್ರೆ, ಒಂದು ನಾಮರೂಪವನ್ನ ಹೊಂದಿರುವಂತಹ ಉಪಾಧಿ, ಮತ್ತೊಂದು ಈ ಉಪಾಧಿಗಳ ಹಿಂದೆ ಇರುವಂತಹ ಪರಮಾತ್ಮ. ಯಾರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿರೋದಿಲ್ಲ ಅಂತಹವರಿಗೆ ಕೇವಲ ಉಪಾಧಿಗಳು ಮಾತ್ರ ಕಂಡು ಬರುತ್ತೆ. ಆದ್ರೆ ಒಬ್ಬ ಜ್ಞಾನಿಗೆ ಉಪಾಧಿಗಳ ಹಿಂದೆ ಇರುವಂತಹ ಆ ಪರಮಾತ್ಮನ ಸತ್ಯ ಅನ್ನುವಂತಹದ್ದು ಬಹು ಸ್ಪಷ್ಟವಾಗಿ ಕಾಣುತ್ತೆ. ಅಜ್ಞಾನಿಗೆ ನಾಮರೂಪಗಳು ಮಾತ್ರ ಕಾಣುತ್ತೆ. ಆದರೆ ಒಬ್ಬ ಪಂಡಿತನಿಗೆ, ಒಬ್ಬ ಧರ್ಮಜ್ಞನಿಗೆ ಪ್ರಪಂಚವೇ ಬದಲಾವಣೆ ಹೊಂದಿದ್ರೂ ಕೂಡ ಅಲ್ಲಿ ಎಲ್ಲವೂ ಪರಮಾತ್ಮನಂತೆ ಮಾತ್ರ ಕಂಡುಬರುತ್ತೆ.
ಒಮ್ಮೆ ಮುಂಬೈ ಪ್ರಾಂತ, ಮುಂಬೈ ನಗರದ ಬಹು ಹಿಂದೆ ಮರಾಠಿ ಸಂತ ಒಬ್ಬ ಏಕನಾಥ್ ಅಂತ ಇರ್ತಾರೆ. ಆ ಸಂತ ಏಕನಾಥರು ಕಾಶಿಯಿಂದ ರಾಮೇಶ್ವರಕ್ಕೆ ಪ್ರಯಾಣ ಮಾಡ್ತಾ ಇರ್ತಾರೆ. ಕಾಶಿಯಿಂದ ರಾಮೇಶ್ವರಕ್ಕೆ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಮೇಶ್ವರದಲ್ಲಿ ಈಶ್ವರ ಶಿವನಿಗೆ ಅಭಿಷೇಕ ಮಾಡಬೇಕು, ಶಿವನ ಪೂಜೆ ಮಾಡಬೇಕು ಅಂತ ಹೇಳಿ ತಾವು ತಂದಂತಹ ಒಂದು ಪಾತ್ರೆಯಲ್ಲಿ ಗಂಗೆಯ ಜಲವನ್ನ ತಗೊಂಡು ಅವರು ರಾಮೇಶ್ವರಕ್ಕೆ ಪ್ರಯಾಣ ಮಾಡ್ತಾ ಇರ್ತಾರೆ. ಆ ಸಂತ ಏಕನಾಥರ ಜೊತೆನಲ್ಲಿ ಅನೇಕ ಅವರ ಶಿಷ್ಯಂದಿರುಗಳು ಕೂಡ ಬರ್ತಾ ಇರ್ತಾರೆ. ರಾಮೇಶ್ವರನ್ನ ಸೇರಕ್ಕೆ ಮುಂಚೆ ಒಂದು ಊರಲ್ಲಿ ತುಂಬಾ ಬಿಸಿಲಿರುತ್ತೆ, ತುಂಬಾ ತಾಪ ಇರುತ್ತೆ. ಆ ಸಂದರ್ಭದಲ್ಲಿ ಅವರ ಕಣ್ಣೆದುರುಗಡೆ ಒಂದು ಕತ್ತೆ ಬಹಳ ಬಿಸಿಲಿನಿಂದ ಅದು ಒದ್ದಾಡ್ತಾ ಇರುತ್ತೆ. ಆ ಬಿಸಿಲಿನ ತಾಪವನ್ನ ಅದು ತಡ್ಕೊಳಕ್ಕಾಗದೆ ನೀರಿಗೋಸ್ಕರ ಅದು ಹೆಣಗಾಡ್ತಾ ಇರುತ್ತೆ. ಆ ದೃಶ್ಯ ನೋಡಿದ ತಕ್ಷಣ ಸಂತ ಏಕನಾಥರು ಆ ಕತ್ತೆ ಹತ್ರ ಹೋಗಿ ತಾವು ಏನು ಶಿವನಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳಿ ಕಾಶಿಯಿಂದ ಗಂಗೆ ತಂದಿರ್ತಾರೆ, ಆ ಗಂಗೆಯ ಜಲವನ್ನ ಕತ್ತೆಗೆ ಕುಡಿಸ್ತಾರೆ. ಕತ್ತೆಗೆ ಆ ನೀರನ್ನ ಕುಡಿಯಕ್ಕೆ ಕೊಟ್ಬಿಟ್ಟು ಮತ್ತಷ್ಟು ನೀರನ್ನ ಆ ಕತ್ತೆಯ ಮೈ ಮೇಲೆ ಸುರಿತಾರೆ. ಆ ತಾಪ ಕಡಿಮೆ ಆಗ್ಲಿ, ಕತ್ತೆ ಒದ್ದಾಡ್ತಾ ಇದೆ, ಆ ಬಿಸಿಲಿನ ತಾಪ ತಡೆಯಕ್ಕಾಗ್ತಾ ಇಲ್ಲ, ಆ ತಾಪ ಶಮನ ಆಗ್ಲಿ ಅಂತ ಹೇಳಿ ಕತ್ತೆಯ ಮೈ ಮೇಲೆ ಸ್ವಲ್ಪ ಆ ಗಂಗೆಯ ಜಲವನ್ನು ಸುರಿದು ಆ ಮತ್ತಷ್ಟು ನೀರನ್ನ ಆ ಗಂಗಾ ಜಲವನ್ನ ಕತ್ತೆಗೆ ಕುಡಿಸ್ತಾರೆ. ಕತ್ತೆ ಶಾಂತವಾಗಿ ಅಲ್ಲಿಂದ ಮುಂದೆ ಹೊರಟೋಗುತ್ತೆ. ಆಗ ಆ ಏಕನಾಥರ ಶಿಷ್ಯರು ಕೇಳ್ತಾರೆ, ಗುರುಗಳೇ, ರಾಮೇಶ್ವರದಲ್ಲಿ ಈಶ್ವರನಿಗೆ ಅಭಿಷೇಕ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿ ನೀವು ಕಾಶಿಯಿಂದ ಇಷ್ಟೊಂದು ಗಂಗಾ ಜಲನ್ನ ತಗೊಂಡು ಬಂದ್ರಿ. ಈಗ ನಾವಿನ್ನೇನು ರಾಮೇಶ್ವರ ಸೇರ್ಬಿಡ್ತಾ ಇದ್ದೀವಿ, ಅಲ್ಲಿ ರಾಮೇಶ್ವರದಲ್ಲಿ ನೀವು ಶಿವನಿಗೆ ಏನ್ ಪೂಜೆ ಮಾಡ್ತೀರಾ, ಏನ್ ಅಭಿಷೇಕ ಮಾಡ್ತೀರಾ, ಯಾಕಿಂತ ಕೆಲಸ ಮಾಡ್ಬಿಟ್ರಿ ನೀವು, ಕತ್ತೆಗೆ ಯಾಕೆ ನೀವು ನೀರು ಕುಡಿಯಕ್ ಕೊಟ್ರಿ ಅಂತ ಆ ಶಿಷ್ಯಂದರು ಕೇಳ್ತಾರೆ. ಆಗ ಏಕನಾಥರು ಹೇಳ್ತಾರೆ, ನೀವೆಲ್ಲ ಏನ್ ಮಾಡ್ತಾ ಇದ್ರಿ, ಇಲ್ಲಿ ಬಂದಿದ್ಯಾರು ಶಿವ, ಶಿವನ ಮೈ ಮೇಲೆ ನೀರು ಸುರಿದು ಅವನಿಗೆ ಅಭಿಷೇಕನೂ ಆಯಿತು, ಶಿವ ಸಂತೃಪ್ತಿಯಿಂದ ಈ ನೀರು ಕುಡ್ದಾಯ್ತು. ಇನ್ನು ನಾವು ರಾಮೇಶ್ವರಕ್ಕೆ ಹೋಗಿ ಶಿವನ ದರ್ಶನ ಮಾಡೋದಷ್ಟು ಮಾತ್ರ ಉಳ್ಕೊಂಡಿದೆ, ಇನ್ನು ಅಭಿಷೇಕ ಪೂಜೆ ಎಲ್ಲ ಇಲ್ಲಿ ಆಗೋಗಿದೆ. ಇಲ್ಲಿ ಅಭಿಷೇಕ ಪೂಜೆ ಮಾಡ್ತಾ ಇದ್ದಾಗ ನೀವು ನೋಡದೆ ಹೋದ್ರೆ ಅದು ನನ್ನ ತಪ್ಪಲ್ಲ, ನಿಮ್ ತಪ್ಪು ಅಂತಾರೆ. ಹೀಗೆ ಒಬ್ಬ ಸಂತನಿಗೆ, ಒಬ್ಬ ಜ್ಞಾನಿಗೆ, ಒಬ್ಬ ಪಂಡಿತನಿಗೆ ಕಣ್ಣೆದುರಿಗೆ ಕಾಣುವ ಪ್ರತಿಯೊಂದರಲ್ಲೂ ಪರಮಾತ್ಮನನ್ನ ಹುಡುಕುವ ಪ್ರಯತ್ನ ನಿರಂತರವಾಗಿ ಅವನ ಜೀವನದ ಉದ್ದಕ್ಕೂ ನಡೆಸ್ಕೊತಾ ಬಂದಿರ್ತಾನೆ. ಇದೇ ತರ 12-13ನೇ ಶತಮಾನದಲ್ಲಿ ಮತ್ತೊಬ್ಬ ಸಂತ ನಾಮದೇವ ಅಂತ, ಪಾಂಡುರಂಗ ವಿಠಲನ ಅತಿ ದೊಡ್ಡ ಭಕ್ತ. ಪಾಂಡುರಂಗ ವಿಠಲ ಅವನ ಆರಾಧ್ಯ ದೈವ. ಪಾಂಡುರಂಗ ವಿಠಲ ಅಂತಂದ್ರೆ ಅವನು ತನ್ನ ಎಲ್ಲವನ್ನೂ ಮರೆತು ಬಿಡ್ತಾ ಇದ್ದ. ಅಂತಹ ನಾಮದೇವ ಸಂತೆನಲ್ಲಿ ತನ್ನ ಮಡಿಕೆ ಕುಡಿಕೆಯನ್ನ ಮಾರ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಒಂದು ನಾಯಿ ಅಲ್ಲಿ ಬರುತ್ತೆ, ಬಹಳ ಹಸಿವೆ ಇರುತ್ತೆ. ಆ ನಾಮದೇವ ಊಟ ಮಾಡಬೇಕು ಅಂತ ತಂದಿರೋ ಆ ರೊಟ್ಟಿಯ ಬುತ್ತಿಯನ್ನ ಈ ನಾಯಿ ಕಚ್ಕೊಂಡು ಹೊಟ್ಟೋಗುತ್ತೆ. ಅದನ್ನ ನೋಡ್ಬಿಟ್ಟು ನಾಮದೇವ ಮತ್ತೊಂದು ಪಾತ್ರೆನಲ್ಲಿ ನೀರು, ಒಂದ್ ಸ್ವಲ್ಪ ಬೆಣ್ಣೆ ಎಲ್ಲ ತಗೊಂಡು ಆ ನಾಯಿ ಹಿಂದೆ ಓಡೋಗ್ತಾನೆ. ರೊಟ್ಟಿ ಒಣಗೋಗಿರುತ್ತೆ, ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತೆ, ನೀರು ಕುಡಿಬೇಕು, ಮಧ್ಯ ಮಧ್ಯ ಈ ಬೆಣ್ಣೆನ ಹಚ್ಕೊಂತ ಹೇಳಿ ನಾಯಿ ಹಿಂದೆ ಹೋಗಿ ಆ ನಾಯಿಗೆ ಆ ಬೆಣ್ಣೆ ಮತ್ತು ನೀರನ್ನ ಕೊಡ್ತಾನೆ. ಆ ನಾಯಿ ಅದನ್ನು ತಿನ್ಬೇಕಾದ್ರೆ ಪಾಂಡುರಂಗ ವಿಠಲ ನಿಧಾನವಾಗಿ ಊಟ ಮಾಡು ಅಂತ ಹೇಳ್ತಾನೆ. ಹೀಗೆ ಒಬ್ಬ ಪಂಡಿತ ಅಥವಾ ಒಬ್ಬ ಜ್ಞಾನಿಗೆ ಪ್ರತಿ ಒಂದರಲ್ಲೂ ಪರಮಾತ್ಮನನ್ನು ಬಿಟ್ಟು ಬೇರೊಂದು ಕಾಣೋದಿಲ್ಲ. ಇದು ಒಬ್ಬ ಪಂಡಿತನ ಸಮ್ಯಕ್ ಜ್ಞಾನ. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಿರೋಂಥದ್ದು ಅದೇ, ವಿದ್ಯಾ ವಿನಯ ಸಂಪನ್ನ. ಅಂತಹವನು ಸಮದರ್ಶಿತ್ವನಾಗಿರ್ತಾನೆ, ಸಮದರ್ಶನವನ್ನ ಮಾತ್ರ ಅವನು ಕಾಣ್ತಾನೆ. ರಾಮಕೃಷ್ಣ ಪರಮಹಂಸರು ತಮ್ಮ ಪತ್ನಿ ಶಾರದೆಯಲ್ಲಿ ಸಾಕ್ಷಾತ್ ಕಾಳಿಯನ್ನ ನೋಡ್ತಾರವರು.
ಹೀಗೆ ಜ್ಞಾನಿಗಳು ಸಮದರ್ಶಿಗಳಾಗಿರ್ತಾರೆ. ಸಾಧನೆಯಲ್ಲಿ ಇರುವಂತಹ ಸಾಧಕರು ಈ ಸಮದರ್ಶಿತ್ವವನ್ನು ಅಭ್ಯಾಸ ಮಾಡಬೇಕು ಅನ್ನುವಂತಹದ್ದು ಜ್ಞಾನಿಗಳ ಮತ್ತು ಪಂಡಿತರ ಅಭಿಲಾಷೆ ಕೂಡ ಆಗಿರುತ್ತೆ. ಹೀಗೆ ನಮ್ಮ ಚಿಕ್ಕಲಿಂಗಣ್ಣ ಅವರು ಈ ಒಂದು ಜ್ಞಾನ ಶಾಲೆಯನ್ನ ಕಟ್ಬಿಟ್ಟು ಇಲ್ಲಿ ಎಲ್ಲರೂ ಬರಲಿ ಅಂತ, ಅದು ಅವರ ಸಮದರ್ಶಿತ್ವ, ಅವರು ಕಂಡುಕೊಂಡ ಸತ್ಯ ಇದು. ಹೀಗೆ ಇಂತಹ ಒಂದು ಸಮದರ್ಶಿತ್ವ ಅನ್ನೋ ಪದದಲ್ಲಿ ಸಮ ಅನ್ನೋ ಒಂದು ಪದ ಕಂಡು ಬರುತ್ತೆ. ಸಮ ಅಂತಂದ್ರೆ ಸಮ್ಯಕ್ ಅನ್ನೋ ಒಂದು ಅರ್ಥವನ್ನ ಅದು ಕೊಡುತ್ತೆ. ಈ ಸಮ್ಯಕ್ ಪದದ ವಿಶಾಲತೆ ಅಥವಾ ಅದರ ಅರ್ಥವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಉದಾಹರಣೆಗೆ ಒಂದು ಹಸು, ಆನೆ, ನಾಯಿ ಅಂತ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಪ್ರಾಣಿಗಳಿರುತ್ತೆ. ಅವುಗಳ ಆಚಾರ ವಿಚಾರಗಳೇ ಬೇರೆ, ಅವುಗಳ ಆಹಾರ ಪದ್ಧತಿ ಬೇರೆ. ಆದ್ರೆ ಅವೆಲ್ಲ ಬೇರೆ ಬೇರೆ ರೀತಿಯ ಪ್ರಾಣಿಗಳು, ಎಲ್ಲ ಪ್ರಾಣಿ ವರ್ಗಕ್ಕೆ ಸೇರಿರುವಂತಹ ಬೇರೆ ಬೇರೆ ರೀತಿಯ ಪ್ರಾಣಿಗಳು. ಸಮದರ್ಶಿತ್ವ ಅಥವಾ ಸಮತ್ವ ಅನ್ನೋ ಪದವನ್ನ ಇಲ್ಲಿ ನಾವು ಬಳಸಕ್ ಹೋದ್ರೆ, ಆನೆ ಎನ್ನುವಂತಹದ್ದು ಬಿದಿರು ಅಥವಾ ಹುಲ್ಲನ್ನು ತಿನ್ನುತ್ತೆ, ನಾಯಿ ರೊಟ್ಟಿ ಮತ್ತಿತರ ಪದಾರ್ಥಗಳನ್ನ ತಿನ್ನುತ್ತೆ, ಹಸು ಹುಲ್ಲನ್ನ ತಿನ್ನುತ್ತೆ. ಇಲ್ಲಿ ಸಮತ್ವ, ಎಲ್ಲರೂ ಒಂದೇ ಅನ್ನೋದನ್ನ ಇಲ್ಲಿ ಹೇರೋ ಪ್ರಯತ್ನ ಮಾಡಿದ್ರೆ, ಒಂದು ಆನೆಗೆ ನಾಯಿ ತಿನ್ನುವಂತಹ ರೊಟ್ಟಿ ಸಾಲದಿಲ್ಲ, ಆನೆ ತಿನ್ನುವಷ್ಟು ಬಿದಿರು ಅಥವಾ ಮತ್ತೊಂದು ಸಸ್ಯಗಳನ್ನ ನಾಯಿ ತಿನ್ನಕ್ಕಾಗೋದಿಲ್ಲ, ಅಥವಾ ಬಿದಿರನ್ನ ತಿಂತಾ ಇರೋ ಆನೆಯ ರೀತಿನಲ್ಲಿ ಹಸು ಹುಲ್ಲನ್ನು ಬಿಟ್ಟು ಬಿದಿರನ್ನ ತಿನ್ನಕ್ಕಾಗೋದಿಲ್ಲ. ಇಲ್ಲಿ ಸಮತ್ವ ಅನ್ನೋದಿಲ್ಲ. ಹಾಗಾದ್ರೆ ಸಮ್ಯಕ್ ಅಥವಾ ಸಮತ್ವ ಅಂತಂದ್ರೆ ಏನು? ಸಮತ್ವ ಅಥವಾ ಸಮ್ಯಕ್ ಅನ್ನುವ ಪದದ ಪೂರ್ತಿ ಅರ್ಥ, ಯಾರ್ಯಾರಿಗೆ ಯಾವುದು ಹಿತವೋ ಅದನ್ನ ಅಂತಹವರಿಗೆ ಆ ಸಮಯದಲ್ಲಿ ಒದಗಿಸೋ ಅಂತಹದನ್ನ ಸಮತ್ವ ಅಂತ ಹೇಳಿದೆ ನಮ್ಮ ಶಾಸ್ತ್ರ. ಸಮದರ್ಶನ ಅಂತಂದ್ರೆ ಅಲ್ಲಿ ನ್ಯಾಯ ಅನ್ನುವಂತಹದ್ದು ಎಲ್ಲರೂ ಅಪೇಕ್ಷಿಸ್ತಾರೆ. ಈ ನ್ಯಾಯ ಅಥವಾ ಇಂತಹ ಅಪೇಕ್ಷೆ, ಇಂತಹದ್ದು ಬೇಕು ಅನ್ನೋದು ಕೇವಲ ಮನುಷ್ಯ ಅಲ್ಲ, ಕೇವಲ ಪ್ರಾಣಿಗಳಲ್ಲಿ ನಾಯಿ ಅಲ್ಲ, ಹಸು ಅಲ್ಲ, ಪ್ರತಿಯೊಬ್ಬರಿಗೂ ಅವರಿಗೆ ಬೇಕಾಗುವಂತಹದನ್ನ ಸಿಗಬೇಕು ಅನ್ನುವ ನ್ಯಾಯವನ್ನ, ಅಪೇಕ್ಷೆನ ವ್ಯಕ್ತಪಡಿಸ್ತಾರೆ. ಅಂತಹವರಿಗೆ ಆ ಸಮಯದಲ್ಲಿ ಅದು ಸಿಗುವಂತೆ ಮಾಡುವ ಪ್ರಯತ್ನವನ್ನ ಸಮತ್ವ ಅಂತ ಹೇಳ್ತಾರೆ. ಈ ಲೌಕಿಕದಲ್ಲಿ, ಈ ಜಗತ್ತಿನಲ್ಲಿ ಒಬ್ಬ ದರ್ಶಕ ಮತ್ತು ಒಬ್ಬ ದೃಷ್ಟ ಅಂತ ನಾವು ಹೇಳ್ತೀವಿ. ದರ್ಶಕನ ಸಮದರ್ಶಿತ್ವದಿಂದ ದೃಷ್ಟನಿಗೂ ಹಿತವಾಗಬೇಕು. ಈ ರೀತಿಯ ಸಮತೆಯ ಸಾಧನೆಯಿಂದ ಹಂತ ಹಂತವಾಗಿ ಈ ಜ್ಞಾನ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇಲ್ಲಿ ದರ್ಶಕ ಮತ್ತು ದೃಷ್ಟ ಅಂತಂದ್ರೆ, ಒಂದು ಆನೆಯನ್ನ ನಾನು ನೋಡಿದಾಗ ನಾನು ದರ್ಶಕನಾಗಿರ್ತೀನಿ, ಅಲ್ಲಿ ಆನೆ ಅನ್ನೋದು ದೃಷ್ಟ ಆಗಿರುತ್ತೆ. ಅದು ನೋಡಿಸ್ಪಟ್ಕೊಳ್ಳುವಂತಹ ಒಂದು ಮತ್ತೊಂದು ಆಗಿರುತ್ತದೆ. ಇಲ್ಲಿ ಸಮತ್ವ ಅಂತ ಅಂದ್ಬಿಟ್ಟು, ನಾ ಕಂಡ ರೀತಿನಲ್ಲಿ ನನಗೆ ತೋರಿದ ನ್ಯಾಯವನ್ನ ನಾನು ಆ ಆನೆಗೆ ಹೇಳಕ್ಕಾಗೋದಿಲ್ಲ. ನಾನು ನೋಡಿದಾಗ ಅದಕ್ಕೆ ಬೇಕಾಗಿರುವಂತಹದನ್ನ ಒದಗಿಸುವುದನ್ನ ನಾನು ಮಾಡಬೇಕು. ಅವಾಗ ಅಲ್ಲಿ ಒಬ್ಬ ದರ್ಶಕ ಮತ್ತು ದೃಷ್ಟ, ಅವೆರಡರ ಹಿತವೂ ಕೂಡ ಅಲ್ಲಿ ಸಮವಾಗಿ ಕಂಡುಬರುತ್ತೆ. ಭಗವಾನ್ ಶಂಕರಾಚಾರ್ಯರು ಈ ಒಂದು ಸಂದರ್ಭದಲ್ಲಿ ಈ ಸಮತ್ವ ಅನ್ನೋ ಒಂದು ಗೀತೆಯ ಶ್ಲೋಕದ ಈ ಭಾಗದಲ್ಲಿ ಅವರು ವ್ಯಾಖ್ಯಾನ ಬರೀಬೇಕಾದ್ರೆ ಗೌತಮ ಸ್ಮೃತಿಯನ್ನ ಜ್ಞಾಪಿಸ್ಕೋತಾರೆ. ಈ ಗೌತಮ ಸ್ಮೃತಿನಲ್ಲಿ ಅವರು ಉಲ್ಲೇಖ ಮಾಡಿ ಹೇಳ್ತಾರೆ, ಯಾರನ್ನ ಗೌರವಿಸಬೇಕೋ ಅವ್ರನ್ನ ಗೌರವಿಸದೆ ಹೋದ್ರೆ ಅದು ಪಾಪದ ಕೆಲಸ, ಯಾರನ್ನ ಗೌರವಿಸಬಾರದು ಅಂತಹವ್ರಿಗೆ ಗೌರವ ಕೊಟ್ರೆ ಅದು ಕೂಡ ಪಾಪದ ಕೆಲಸ ಅಂತ ಹೇಳ್ತಾರೆ. ಇಲ್ಲಿ ಸ್ಮೃತಿಯನ್ನ ಉಲ್ಲೇಖ ಮಾಡಿಕೊಂಡು ಅವರು ವ್ಯಾಖ್ಯಾನ ಬರೆಯುತ್ತಾರೆ. ಮುಂದುವರಿಸಿ ಹೇಳ್ತಾರೆ, ಒಬ್ಬ ಬ್ರಾಹ್ಮಣನನ್ನ ಗೌರವಿಸುವಷ್ಟು ನಾಯಿಯನ್ನ ಗೌರವಿಸಿದ್ರೆ ಅದು ಕೂಡ ಪಾಪದ ಕೆಲಸ.
ಅದೇ ರೀತಿ ನಾಯಿಯನ್ನ ಯಾವ ರೀತಿ ನಾನು ಪ್ರೀತಿಸ್ತಾ ಇದ್ದೀನಿ, ನಾಯಿ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ, ಆ ಪ್ರೀತಿಯನ್ನ ಒಬ್ಬ ಬ್ರಾಹ್ಮಣನಿಗೆ ತೋರಿಸಿದ್ರೆ ಅದು ಕೂಡ ಪಾಪದ ಕೆಲಸ. ಬ್ರಾಹ್ಮಣನನ್ನ ಗೌರವಿಸಬೇಕು, ನಾಯಿಯನ್ನ ಪ್ರೀತಿಸಬೇಕು. ಇದು ಗೌತಮ ಸ್ಮೃತಿನಲ್ಲಿ ಈ ರೀತಿ ಹೇಳಿದೆ. ಇದನ್ನ ಇಲ್ಲಿ ಉಲ್ಲೇಖ ಮಾಡಿ ಆಚಾರ್ಯರು ಈ ಸಮದರ್ಶಿತ್ವ, ಯಾರಿಗೆ ಯಾವುದು ಹೇಗೆ ಸಲ್ಲಬೇಕೋ ಅದು ಹಾಗೆ ಸಲ್ಲಬೇಕು, ಅಂತಹ ಜ್ಞಾನವನ್ನ ಅಳವಡಿಸಿಕೊಂಡು ತಮ್ಮ ಜೀವಮಾನದಲ್ಲಿ ತಮ್ಮ ಬದುಕಿನಲ್ಲಿ ಯಾರು ಆಚರಣೆಗೆ ತರ್ತಾರೆ ಅಂತಹವರು ಜ್ಞಾನಿಗಳು. ಯಾರಿಗೆ ಜ್ಞಾನ ಪ್ರಾಪ್ತಿಯಾಗಿ ಅಜ್ಞಾನವು ನಾಶವಾಗಿರುತ್ತೋ ಅಂತಹ ಪಂಡಿತರು ಪರಮಾರ್ಥ ತತ್ವವನ್ನ ಯಥಾರ್ಥವಾಗಿ ಕಾಣ್ತಾರೆ. ಇಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಅಂತ ಹೇಳ್ತಾನೆ. ವಿದ್ಯಾ ವಿನಯ ಸಂಪನ್ನೆ ಅಂತಂದ್ರೆ ವಿದ್ಯೆ ಮತ್ತು ವಿನಯದಿಂದ ಕೂಡಿರುವಂತಹ ವ್ಯಕ್ತಿ ಒಬ್ಬ ಪಂಡಿತ ಅಂತ ಹೇಳ್ತಾನೆ. ಮತ್ತು ವಿದ್ಯೆ ಅಂತ ಪರಮಾತ್ಮ ಏನ್ ಹೇಳಿದಾನೆ ಅದು ಲೌಕಿಕ ವಿದ್ಯೆ ಅಲ್ಲ. ಪರಮಾತ್ಮ ಹೇಳಿರುವಂತಹ ವಿದ್ಯೆ ಕೇವಲ ಆತ್ಮವಿದ್ಯೆ ಮಾತ್ರ. ಮತ್ತು ಇಲ್ಲಿ ವಿನಯ ಅಂತ ಹೇಳಿದಾನೆ. ವಿನಯ ಅಂತಂದ್ರೆ ಏನು ಹಾಗಾರೆ? ವಿನಯ ಅಂತಂದ್ರೆ ಅದು ಉಪಶಾಂತಿ, ಸಹನೆ, ತಾಳ್ಮೆ, ಸಹಿಷ್ಣುವಿಕೆ, ಎಲ್ಲವನ್ನ ಸಹಿಸಿಕೊಳ್ಳುವ ಒಂದು ಶಕ್ತಿ. ಇದನ್ನ ವಿನಯ ಅಂತ ಹೇಳಿದಾನೆ ಪರಮಾತ್ಮ. ಇಂತಹ ಪಂಡಿತರು ಧರ್ಮಜ್ಞ ಅಥವಾ ಧರ್ಮಶಾಸ್ತ್ರಗಳನ್ನ ಬಲ್ಲವರಾಗಿರ್ತಾರೆ, ಅದನ್ನ ತಿಳ್ಕೊಂಡಿರ್ತಾರೆ. ಅಂತಹವರಿಗೆ ಸತ್ವ, ರಜಸ್ಸು ಮತ್ತು ತಮಸ್ಸಾಗಲಿ, ಅದರಿಂದ ಉಂಟಾಗುವಂತಹ ಸಂಸ್ಕಾರಗಳಾಗಲಿ ಈ ಪಂಡಿತರನ್ನ ಅದು ಅಂಟೋದಿಲ್ಲ. ಇಲ್ಲಿ ಯಕ್ಷ ಪಂಡಿತರು ಅಂತಂದ್ರೆ ಯಾರು ಅನ್ನೋ ಪ್ರಶ್ನೆ ಮಾಡಿದ್ದಕ್ಕೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಧರ್ಮಜ್ಞ ಪಂಡಿತೋ ಜ್ಞೇಯೋ, ಧರ್ಮಶಾಸ್ತ್ರಗಳನ್ನ ಚೆನ್ನಾಗಿ ತಿಳಿದವರನ್ನ, ಸಮದರ್ಶಿಗಳಾಗಿ ಇರುವಂತಹವ್ರನ್ನ ಪಂಡಿತರು ಅಂತ ತಿಳಿಬೇಕು ಅಂತ ಹೇಳ್ತಾನೆ. ಈ ಭಾಗದ ಮುಂದಿನ ಪ್ರಶ್ನೆಯಲ್ಲಿ ಯಕ್ಷ ಕೇಳ್ತಾ ಇದ್ದಾನೆ, ನಾಸ್ತಿಕ ಕಶ್ಚ ಉಚ್ಯತೆ ಕೋ ಮೂರ್ಖಃ. ನಾಸ್ತಿಕ ಅಂತಂದ್ರೆ ಯಾರು, ಮೂರ್ಖ ಅಂತಂದ್ರೆ ಯಾರು ಅಂತ ಎರಡು ಬೇರೆ ಬೇರೆ ಪ್ರಶ್ನೆ ಅನ್ನೋ ರೀತಿನಲ್ಲಿ ನಾಸ್ತಿಕ ಮತ್ತು ಮೂರ್ಖ ಅಂತ ಪದಗಳು, ಪ್ರಶ್ನೆಗಳು ಬೇರೆ ಬೇರೆ ರೀತಿ ಕಂಡು ಬಂದ್ರು ಯುಧಿಷ್ಠಿರ ಅವೆರಡಕ್ಕೂ ಒಂದೇ ಉತ್ತರನ್ನ ಕೊಡ್ತಾನೆ. ಯುಧಿಷ್ಠಿರ ಹೇಳ್ತಾನೆ, ನಾಸ್ತಿಕೋ ಮೂರ್ಖ ಉಚ್ಯತೆ. ನಾಸ್ತಿಕನೇ ಮೂರ್ಖ, ಮೂರ್ಖನೇ ನಾಸ್ತಿಕನು ಅಂತ ಹೇಳ್ತಾನೆ. ಸಾಮಾನ್ಯವಾದ ಅರ್ಥದಲ್ಲಿ ಮೂರ್ಖ ಅಂತಂದ್ರೆ ತಿಳುವಳಿಕೆ ಕಡಿಮೆ ಇರುವಂತಹವನು, ತನ್ನ ಸ್ವಂತ ಬುದ್ಧಿಯನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಲಾರದವನು ಮತ್ತು ಅನುಭವಿಗಳ, ಜ್ಞಾನಿಗಳ, ಹಿರಿಯರ ಮಾತನ್ನ ನಾನು ಕೇಳಬೇಕು ಅನ್ನೋ ಒಂದು ತಿಳುವಳಿಕೆ ಕೂಡ ಅವನನ್ನ ಹೋಗಿ ತಲುಪೋದಿಲ್ಲ. ಅಂತಹವನನ್ನ ಮೂರ್ಖ ಅಂತ ಹೇಳ್ತಾರೆ. ಇಲ್ಲಿ ಯುಧಿಷ್ಠಿರ ಈ ಉತ್ತರದಲ್ಲಿ ಮೂರ್ಖ ಅಂತಂದ್ರೆ ನಾಸ್ತಿಕ ಅಥವಾ ನಾಸ್ತಿಕ ಅಂತಂದ್ರೆ ಮೂರ್ಖ ಅನ್ನೋ ರೀತಿಯಲ್ಲಿ ಅವೆರಡಕ್ಕೂ ಒಂದೇ ಉತ್ತರ ಕೊಟ್ಟಿದ್ದಾನೆ. ಇದನ್ನ ಸ್ವಲ್ಪ ವಿಚಾರ ಮಾಡಿದ್ರೆ, ಮತ್ತೊಂದು ರೀತಿಯಿಂದ ಸ್ವಲ್ಪ ಚಿಂತನೆಗೆ ಇಟ್ಕೊಂಡ್ರೆ, ನಾಸ್ತಿಕ ಅಂತಂದ್ರೆ ದೇವರ ವಿಚಾರದಲ್ಲಿ ನಂಬಿಕೆ ಇಲ್ಲದೆ ಇರುವಂತಹವನು, ಅಸ್ತಿತ್ವದ ಬಗ್ಗೆ ಆಸಕ್ತಿ ಇದ್ರೂ ಅಸ್ತಿತ್ವಕ್ಕೆ ಕಾರಣವಾದ ಶಕ್ತಿಯ ಬಗ್ಗೆ ಸಂಶಯ ಪಡೋದು. ಏನಿದು? ಅಸ್ತಿತ್ವದ ಬಗ್ಗೆ ಆಸಕ್ತಿ, ಅಸ್ತಿತ್ವದ ಬಗ್ಗೆ ಆಸಕ್ತಿ ಇದ್ರೂ ಆ ಅಸ್ತಿತ್ವಕ್ಕೆ ಕಾರಣವಾದ ಶಕ್ತಿಯ ಬಗ್ಗೆ ಸಂಶಯ ಪಡೋದು ಅಂತಂದ್ರೆ ಏನು? ಪ್ರಪಂಚ ಚೆನ್ನಾಗಿದೆ, ವರ್ಣಮಯವಾಗಿದೆ, ಎಲ್ಲವೂ ಬೇಕು, ಎಲ್ಲವನ್ನೂ ಗಳಿಸ್ಕೊಳ್ಳುವಂತಹದ್ದು. ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ
ನನ್ನ ಶಕ್ತಿ ಮತ್ತು ನನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನನಗೆ ಬೇಕಾದ ಎಲ್ಲವನ್ನೂ ಪಡೆದುಕೊಳ್ಳುವಂತಹ ಈ ಜಗತ್ತಿನ ಮೇಲೆ ನನ್ನ ನಂಬಿಕೆ ಇದೆ. ಅಂತಹ ಜಗತ್ತನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಮೇಲೆ ಸಂಶಯ ಪಡೋದು, ಇಂತಹವನು ಮೂರ್ಖ. ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಹೇಳ್ತಾ ಬರುತ್ತವೆ, ಈ ರೀತಿ ಬರುತ್ತವೆ. ಅನೇಕ ಸಂದರ್ಭಗಳಲ್ಲಿ ಹೆಚ್ಚಾಗಿ ರಾತ್ರಿಯಲ್ಲಿ ನಿದ್ದೆ ಬರದೇ ಇದ್ದಾಗ ಚಿಂತೆಗಳು ನಮ್ಮನ್ನ ನಿದ್ದೆ ಮಾಡೋಕ್ಕೂ ಬಿಡೋದಿಲ್ಲ. ಅಂತಹ ಸಮಯದಲ್ಲಿ ಈ ರೀತಿಯ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ನಾನು ಎಲ್ಲಿದ್ದೀನಿ? ನಮ್ಮ ಜಗತ್ತು ಅಂತಂದ್ರೆ ಏನು? ಅಥವಾ ಈ ಜಗತ್ತು ಅಥವಾ ನಾನು ಇದ್ದೀನಿ ಅನ್ನುವಂತಹದ್ದು ಒಂದು ಕನಸ? ಏನಾದರೂ ಕನಸು ಕಾಣ್ತಾ ಇದ್ದೀನಾ? ಅಥವಾ ನಾನು ಎಚ್ಚರದಿಂದಲೇ ಇದೀನಾ? ಅಥವಾ ಎಚ್ಚರದಿಂದ ಇದೀನೋ ಅನ್ನುವಂತಹ ಒಂದು ವಿಶ್ವಾಸ ನನ್ನಲ್ಲಿ ಇದ್ರೂ ಕೂಡ ನಾನು ಈ ಭೂಮಿ ಮೇಲಿದ್ದೀನಾ ಅಥವಾ ನನ್ನ ಕೆಳಗೆ ಈ ಭೂಮಿ ಅನ್ನೋದು ಇದೆಯಾ? ಅಥವಾ ಎಲ್ಲರೂ ಹೇಳೋ ಹಾಗೆ ಈ ಜೀವನ ಅನ್ನುವಂತಹದ್ದು ಒಂದು ನಾಟಕ. ಹಾಗಾದ್ರೆ ಇದು ನಾಟಕ ಅನ್ನೋದೇ ಸತ್ಯವಾಗಿದ್ರೆ ಈ ನಾಟಕ ಎಲ್ಲಿವರೆಗೆ ಮುಂದುವರಿಯುತ್ತೆ? ಅಥವಾ ಈ ನಾಟಕ ಮುಂದುವರೆದಷ್ಟು ದಿನ ನಾನು ಇಲ್ಲಿ ಪಾತ್ರಧಾರಿಯಾಗಿರಬೇಕು ಅಂತಂದ್ರೆ ನನಗೆ ಯಾಕೆ ದುಃಖ ಸಂಕಟದ ಪಾತ್ರ? ಈ ರೀತಿ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿರುತ್ತವೆ. ಇಂತಹ ಸಂಶಯವನ್ನ ಹೊರಹಾಕಿ ಅದಕ್ಕೆ ಸರಿಯಾದ ಉತ್ತರ ಸಿಗದೇ ಇದ್ದಾಗ ಪರದಾಡುವಂತಹ ಮನಸ್ಥಿತಿಯನ್ನ ಮೂರ್ಖತನ ಅಂತ ಹೇಳಿದ್ದಾನೆ. ಈ ಮನಸ್ಸಿನ ಮೂಲ ಏನು? ಈ ಎಲ್ಲ ಆಲೋಚನೆಗಳು ಎಲ್ಲಿಂದ ಬರುತ್ತವೆ? ಎಲ್ಲ ಗೊಣಗಾಟಗಳಿಗೆ ಕೊನೆ ಎಂದು. ಇದಕ್ಕೆ ಕಾರಣ ಏನು? ಈ ರೀತಿಯ ಪ್ರಶ್ನೆಗಳು, ಸಂದೇಹಗಳು ಕೇವಲ ನನ್ನನ್ನು ಮಾತ್ರ ಅಲ್ಲ, ಅನೇಕರನ್ನ ಈ ಪ್ರಶ್ನೆ ಕಾಡುತ್ತವೆ. ಆದರೂ ಕೂಡ ನಾವು ಇಂತಹ ಪ್ರಶ್ನೆಗಳನ್ನ ನಿದ್ದೆ ಬರೋವರೆಗೂ ಹೊರಳಾಡ್ತಾ ಇದ್ದಾಗ ಮಾತ್ರ ಯೋಚನೆ ಮಾಡ್ತೀವಿ. ಒಂದು ಸಲ ನಿದ್ದೆ ಬಂದ ಮೇಲೆ ಮಾರನೇ ದಿವಸ ಬೆಳಗ್ಗೆ ಈ ಪ್ರಶ್ನೆಗಳು ರಾತ್ರಿ ನನ್ನ ಕಾಡ್ತಲ್ಲ, ಅದಕ್ಕೆ ಉತ್ತರನ ಈಗ ನಾನು ಎಚ್ಚರವಾಗಿದ್ದೀನಲ್ಲ, ಈಗ ನಾನು ಮಾಡ್ಲಾ ಅಂತ ನಾವು ಯಾವತ್ತೂ ಅದಕ್ಕೆ ಗಮನ ಕೊಟ್ಟಿಲ್ಲ. ಪ್ರಶ್ನೆಗಳು, ಸಂಶಯಗಳು ನಮ್ಮಲ್ಲಿ ಎದ್ರು ಈ ವಿಚಾರಗಳನ್ನ, ಈ ಸಂದೇಹಗಳನ್ನ, ಈ ಪ್ರಶ್ನೆಗಳನ್ನ ಪಕ್ಕಕ್ಕೆ ಸರಿಸಿ ನಾವು ನಮ್ಮ ಬದುಕನ್ನ ಮುಂದುವರ್ಸ್ಕೊಂಡು ಹೊರಟೋಗ್ತೀವಿ. ಯಾಕೆಂದ್ರೆ ರಾತ್ರಿ ನಿದ್ದೆ ಆಗೋಯ್ತು, ಬೆಳಗ್ಗೆ ಎದ್ದಿದ್ದೀನಿ, ಇವತ್ತಿನ ಕೆಲಸ ಆಗಬೇಕು, ಮತ್ತೆ ನೋಡೋಣ ಆ ಪ್ರಶ್ನೆಗೆ ಇನ್ನೊಂದ್ಸಲಿ ಉತ್ತರ ಕಂಡು ಹಿಡಿಯೋಣ. ನಾವು ಬದುಕಿನ ಜೊತೆಯಲ್ಲಿ ನಮ್ಮ ಬೇಕು ಬೇಡಗಳನ್ನ ನಿರ್ಧಾರ ಮಾಡ್ಕೊಳ್ಳೋದಕ್ಕೆ, ಈ ಜಗತ್ತಿನಲ್ಲಿ ನಮ್ಮ ಕರ್ಮಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ರೆಡಿಯಾಗಿ ಹೋಗ್ತೀವಿ. ಆದರೆ ಸತ್ಯ ಏನು ಅಂತಂದ್ರೆ ಇಂತಹ ಪ್ರಶ್ನೆಗಳೇ ನಮ್ಮ ಮೂಲಭೂತವಾದ ಪ್ರಶ್ನೆಗಳು. ನಾನು ಯಾರು? ನಾನು ಎಲ್ಲಿಂದ ಬಂದೆ? ಮುಂದೆ ನಾನು ಎಲ್ಲಿಗೆ ಹೋಗ್ತೀನಿ? ಮತ್ತು ನಾನು ಬಂದ ಕಾರಣ ಆದ್ರೂ ಯಾತಕ್ಕೆ? ಇಂತಹ ಪ್ರಶ್ನೆಗಳನ್ನ ಉತ್ತರಿಸುವ ಗೋಜಿಗೆ ನಾವು ಹೋಗೋದಿಲ್ಲ. ದುರಾದೃಷ್ಟವಶಾತ್ ನಾವು ನಮ್ಮದೇ ಈ ಮೂರ್ಖ ಪ್ರಶ್ನೆಗಳನ್ನ ಮತ್ತೆ ಮತ್ತೆ ಬರೆಮಾಡ್ಕೋತೀವಿ. ಯಾವಾಗ ಬರಮಾಡ್ಕೋತೀವಿ ಅಂತಂದ್ರೆ ಯಾವಾಗ ನಿದ್ದೆ ಬರೋದಿಲ್ಲ, ಚಿಂತೆಗಳು ಜಾಸ್ತಿ ಆಗುತ್ತೆ, ಆವಾಗ ಕಾರಣ ಹುಡುಕೋ ಪ್ರಯತ್ನ ಪಡ್ತೀವಿ. ಆವಾಗ ಮನಸ್ಸು ಸಮಸ್ಥಿತಿಯಲ್ಲಿ ಇರೋದಿಲ್ಲ, ಬರೀ ಚಿಂತೆಗಳಿರುತ್ತೆ. ಚಿಂತೆಗಳು ಮನಸ್ಸಿನಲ್ಲಿದ್ದಾಗ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ನಾನು ಎಚ್ಚರದಲ್ಲಿದ್ದೀನಿ, ಅವಾಗ ಈ ಪ್ರಶ್ನೆಗಳು ಜ್ಞಾಪಕಕ್ಕೆ ಬರೋದಿಲ್ಲ. ಇದನ್ನೇ ದುರಾದೃಷ್ಟ ಅಂತ ಹೇಳೋದು.
ನನಗೆ ಯಾಕೆ ಹೀಗೆ, ನಾನೇನು ತಪ್ಪು ಮಾಡಿದೆ, ನನಗೆ ಮಾತ್ರ ಇಂತಹ ಒಂದು ದುಃಖ ಬಂದಿದೆಯಲ್ಲ, ಈ ದುಃಖ ಬೇರೆ ಯಾರಿಗೂ ಇಲ್ಲ, ನಾನೇನು ತಪ್ಪು ಮಾಡಿದೆ, ಯಾರಿಗೂ ಇಲ್ಲದ ಈ ಕಷ್ಟದ ಸರಮಾಲೆಗಳು ನನ್ನನ್ನು ಮಾತ್ರ ಯಾಕೆ ಹುಡುಕೊಂಡು ಬಂದಿದೆ, ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಜೀವನದಲ್ಲಿ ನಾವು ತಡವರಿಸ್ತಾ ಇದ್ದೀನಿ ಅಂತಂದ್ರೆ ಇದಕ್ಕಿಂತ ದೊಡ್ಡದಾದ ಮೂರ್ಖತನ ಮತ್ತೊಂದಿಲ್ಲ. ಇಡೀ ನಮ್ಮ ಜೀವನದಲ್ಲಿ ಯಾವುದು ನಮಗೆ ಏನನ್ನೂ ತಂದುಕೊಡೋದಿಲ್ಲ, ಅವುಗಳ ಬಗ್ಗೆ ಪ್ರಶ್ನೆ ಮಾಡಿ ಅವುಗಳ ಹಿಂದೆ ನಾವು ಓಡ್ತಾ ಇರ್ತೀವಿ. ಆದರೆ ನಾನು ಯಾರು ಅನ್ನೋ ಈ ಒಂದು ಪ್ರಶ್ನೆಯನ್ನ ನಾನು ಉತ್ತರಿಸುವ ಪ್ರಯತ್ನ ಯಾವಾಗ ಮಾಡ್ತೀನಿ ಆವಾಗ ನಾನು ಒಂದು ಮಾರ್ಗದಲ್ಲಿ ಹೆಜ್ಜೆ ಇಡಕ್ ಬಂದಿದ್ದೀನಿ, ನಾನೀಗ ಸಿದ್ಧನಾಗಿದ್ದೀನಿ. ದೇಹ ಭಾವ ಇರೋವರೆಗೂ ನಮಗೆ ಈ ರೀತಿಯ ಒಂದು ಮನಸ್ಥಿತಿ ಅನ್ನೋದು ಇರುತ್ತೆ. ಇಂತಹ ಸ್ಥಿತಿನಲ್ಲಿ ನಾವಿರುವಾಗ ನಮ್ಮ ಒಳಗಿನ ಬೆಳಕು, ನಮ್ಮ ನಿಜವಾದ ಅರಿವು ಅಥವಾ ನಮ್ಮ ಒಳಗೆ ಇರುವಂತಹ ಆ ಒಂದು ಆತ್ಮಜ್ಞಾನ ಅನ್ನೋದು ನಮಗೆ ಎಟಕೋದಿಲ್ಲ. ಯಾವುದೇ ಉತ್ತರಗಳು ಸಂಶಯಗಳನ್ನ ದೂರ ಮಾಡೋದಕ್ಕಾಗಲಿ ಅಥವಾ ಒಂದು ತೃಪ್ತಿಯನ್ನ ಕೊಡೋದಕ್ಕಾಗಲಿ ಸಾಧ್ಯ ಇಲ್ಲ. ಕೇಳೋದ್ರಿಂದಾಗಲಿ ನೋಡೋದ್ರಿಂದಾಗಲಿ ಈ ಒಂದು ಸಂಶಯ ಅನ್ನುವಂತಹದ್ದು ನಿವಾರಣೆ ಆಗೋದಿಲ್ಲ. ಇಂತಹ ಸಂಶಯಗಳನ್ನ ಮತ್ತೊಬ್ಬರು ಹೇಳಿದಾಗ ಅರ್ಥ ಆಗೋದಿಲ್ಲ, ನಾನೇ ತಿಳ್ಕೊಳಕ್ಕಾಗೋದಿಲ್ಲ, ನಾನೇ ನೋಡಿ ಕಂಡು ಹಿಡ್ಕೋತೀನಿ ಅಂತಂದ್ರೆ ನೋಡಕ್ಕಾಗೋದಿಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಯಾರು ಹೇಳಿದ್ರೂ ಅರ್ಥ ಆಗೋದಿಲ್ಲ, ನನ್ನ ಪ್ರಯತ್ನ ಮುಂದುವರಿಯಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಇಂತಹ ಸಂಶಯಗಳು, ಇಂತಹ ಪ್ರಶ್ನೆಗಳು ನನ್ನಿಂದ ದೂರ ಆಗಬೇಕು ಅಂತಂದ್ರೆ ನನಗೆ ಯಾರ ಸಹಾಯ ಬೇಕು? ನಮ್ಮ ಶಾಸ್ತ್ರ ಹೇಳುತ್ತೆ ಪ್ರಾಣವು ಮಾತ್ರ ಇದಕ್ಕೆ ಉತ್ತರ ಕೊಡುತ್ತೆ ಅಂತ ಹೇಳುತ್ತೆ. ಇಲ್ಲಿ ಪ್ರಾಣ ಅಂತಂದ್ರೆ ಅದು ಪ್ರಾಣ ಶಕ್ತಿಯನ್ನು ಕುರಿತು ಹೇಳಿರುವಂತಹದ್ದು. ನಮ್ಮಲ್ಲಿ ಸಂಶಯ ಅಥವಾ ಪ್ರಶ್ನೆಗಳು ಅನ್ನುವಂತಹದ್ದು ಹೆಚ್ಚಾಗಿದ್ದಾಗ ಈ ಒಂದು ಪ್ರಾಣ ಶಕ್ತಿಯ ಮಟ್ಟ ಬಹಳ ಕಡಿಮೆ ಆಗಿರುತ್ತೆ. ಅದರ ಪರಿಣಾಮನೇ ನಮಗೆ ಹೆದರಿಕೆ ಅನ್ನೋ ಭಾವ ನಮ್ಮಲ್ಲಿ ಉತ್ಪತ್ತಿ ಆಗೋದು. ಪ್ರಾಣಶಕ್ತಿ, ಆತ್ಮಶಕ್ತಿ, ನನ್ನ ಒಳಗಿನ ಅರಿವು, ನನ್ನ ಹೃದಯದಲ್ಲಿರುವ ಪರಮಾತ್ಮನ ಇರುವಿಕೆಯ ಅರಿವು ನನಗಿಲ್ಲದೆ ಇದ್ದಾಗ ಪ್ರಾಣಶಕ್ತಿ ಕಡಿಮೆ ಇರುತ್ತಲ್ಲ, ಪ್ರಾಣಶಕ್ತಿ ಕಡಿಮೆ ಇದ್ದಾಗ ನನ್ನಲ್ಲಿ ಏಳುವ ಸಂಶಯ ಅಥವಾ ಸಂದೇಹಗಳು ಹೆಚ್ಚು ಬಲವಾಗಿರುತ್ತೆ. ಪ್ರಾಣಶಕ್ತಿಯ ಮಟ್ಟ ಬಹಳ ಕೆಳಮಟ್ಟದಲ್ಲಿರುತ್ತೆ. ಈ ಪ್ರಾಣಶಕ್ತಿನ ನಾನು ಎತ್ತರಕ್ಕೆ ಕರ್ಕೊಂಡು ಹೋಗಬೇಕು. ನನ್ನಲ್ಲಿ ಪ್ರಾಣಶಕ್ತಿ ಹೆಚ್ಚಾದಾಗ ಇಂತಹ ಸಂದೇಹಗಳು ಬಲಹೀನ ಆಗುತ್ತೆ, ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಅಲ್ಲಿ ಜ್ಞಾನ ಉದಯ ಆಗತ್ತೆ. ಪ್ರಾಣಶಕ್ತಿ ಹೆಚ್ಚಾದಾಗ ಜ್ಞಾನ ಉದಯ ಆಗತ್ತೆ. ಕೇವಲ ಜ್ಞಾನ ಮಾತ್ರ ಎಲ್ಲವನ್ನ ಪರಿಹಾರ ಮಾಡುತ್ತೆ. ಇಂತಹ ಜ್ಞಾನ ನನಗೆ ಬರಬೇಕಾದ್ರೆ ಈ ಪ್ರಾಣಶಕ್ತಿನ ನಾನು ಹೆಚ್ಚು ಹೆಚ್ಚು ಸಂಪಾದನೆ ಮಾಡ್ಕೋಬೇಕು. ನನ್ನ ಒಳಗಿನ ಅರಿವು ನನಗೆ ಗೊತ್ತಾಗಬೇಕು. ನನ್ನಲ್ಲಿ ಇರುವ ಪರಮಾತ್ಮನ ಇರುವಿಕೆ ನನಗೆ ಗೊತ್ತಾಗಬೇಕು. ನನ್ನೊಳಗಿನ ಬೆಳಕು ನನ್ನ ಕತ್ತಲೆಯನ್ನ ನಿವಾರಿಸಬೇಕು. ಈ ಒಂದು ಪ್ರಯತ್ನ ನನ್ನಲ್ಲಿ ಆಗ್ಬೇಕಾದ್ರೆ ನನ್ನ ಪ್ರಾಣಶಕ್ತಿ ಹೆಚ್ಚಾಗಬೇಕು. ನನ್ನ ಪ್ರಾಣಶಕ್ತಿ ಹೆಚ್ಚಾಗೋದಿಕ್ಕೆ ನಮ್ಮ ಯೋಗಿಗಳು, ಮುನಿಗಳು, ಋಷಿಗಳು, ಅದರಲ್ಲೂ ಪತಾಂಜಲಿ ಋಷಿ ತನ್ನ ಯೋಗ ಶಕ್ತಿಯನ್ನ ಬೇರೆ ಬೇರೆ ರೀತಿಯಿಂದ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಅವುಗಳಲ್ಲಿ ಒಂದು ಪ್ರಾಣಾಯಾಮ. ಪ್ರತಿನಿತ್ಯ ಪ್ರಾಣಾಯಾಮನ ಮಾಡುವ ಅಭ್ಯಾಸದಿಂದ ನಮ್ಮ ಅರಿವು, ನಮ್ಮ ಉಸಿರಾಟ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ನೇರವಾಗಿ ನೋಡುತ್ತೆ. ನಮ್ಮಲ್ಲಿರುವ ಉಸಿರಾಟನ ನಾವು ಯಾವ ರೀತಿ ಗಮನಿಸ್ಕೋತೀವಿ ಅಂತಂದ್ರೆ,
ನಮ್ಮ ಎದೆ ಮೇಲೆ ಕೈ ಇಟ್ಕೊಂಡ್ರೆ ಒಂದು ಲಬ್ಡಪ್ ಅನ್ನತ್ತೆ, ನಾನು ಉಸಿರಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ನನ್ನಲ್ಲಿ ಹೆದರಿಕೆ ಇದ್ದಾಗ ಉಸಿರು ಬಹಳ ಬೇಗ 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 ಬರುತ್ತೆ, ಈ ರೀತಿ ಆಗುತ್ತೆ. ಉಸಿರು ನಿಧಾನವಾಗಿದೆ ಅಂತಂದ್ರೆ ನಾನು ಸಮಾಧಾನವಾಗಿದ್ದೀನಿ ಅಂತ. ಸೊ ಈ ನನ್ನ ಉಸಿರಾಟ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ನಾನು ತಿಳ್ಕೋಬೇಕು ಅಂತಂದ್ರೆ ಈ ಪ್ರಾಣಾಯಾಮ ಅನ್ನುವ ಈ ಒಂದು ವಿಧಾನವನ್ನ ನಾನು ಪ್ರತಿನಿತ್ಯ ಅಭ್ಯಾಸ ಮಾಡಿ ನನ್ನ ಪ್ರಾಣ ಶಕ್ತಿಯನ್ನ ನಾನು ಹೆಚ್ಚು ಎತ್ತರಕ್ಕೆ ಕರ್ಕೊಂಡೋಗಬೇಕು. ಪ್ರತಿನಿತ್ಯ ಪ್ರಾಣಾಯಾಮ ಮಾಡೋದ್ರಿಂದ ನನ್ನ ಉಸಿರಾಟದ ವೇಗ, ನನ್ನ ಉಸಿರಾಟದ ಶಕ್ತಿ, ನನ್ನ ಉಸಿರು ಎಲ್ಲಿದೆ, ಎಲ್ಲಿ ಹೋಗಿ ಯಾವುದನ್ನ ಮುಟ್ಟಿ ಯಾವುದೆಲ್ಲವನ್ನು ಹೊರಗಡೆಯಿಂದ ಎಳ್ಕೊಂಡ್ ಬರ್ತಾ ಇದೆ, ಮತ್ತೆ ಯಾವುದೆಲ್ಲವನ್ನು ಒಳಗಡೆ ತಗೊಂಡು ಹೋಗ್ತಾ ಇದೆ, ಇದು ನನಗೆ ಗೊತ್ತಾಗುತ್ತೆ. ಭಗವಾನ್ ರಮಣ ಮಹರ್ಷಿಗಳು ಈ ಒಂದು ಉಸಿರಾಟ ಮಾಡ್ಬೇಕಾದ್ರೆ ವಾಯುರೋಧನಂ ಅಂತ ಹೇಳ್ತಾರೆ, ಉಪದೇಶ ಸಾರದಲ್ಲಿ ಬರ್ತಿದೆ. ಆ ವಾಯುರೋಧನ, ಆ ಒಂದು ಉಸಿರಾಟದ ನಿಯಂತ್ರಣ ನಮ್ಮ ಎಲ್ಲಾ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಮನುಷ್ಯ ಇವತ್ತಿಗೂ BP ಜಾಸ್ತಿ ಇದೆ ಅಂತ ಹೇಳಿ ಮಾತ್ರೆ ತಗೋತಾರೆ. ಮಾತ್ರೆ ತಗೊಂಡ್ರೂ ನಿಯಂತ್ರಣಕ್ಕೆ ಯಾಕೆ ಬರೋದಿಲ್ಲ ಅಂತಂದ್ರೆ ತಗೊಳ್ಳುವಂತಹ ಮಾತ್ರೆಯ ಮೇಲೆ ಕೂಡ ನಂಬಿಕೆ ಅಥವಾ ಸಂಶಯ ಅನ್ನೋದಿರುತ್ತದೆ. ನಮ್ಮ ಉಸಿರಾಟ, ನಮ್ಮ ಮನಸ್ಥಿತಿ, ನಮ್ಮ ಸಮಾಧಾನಕರವಾದ ಈ ಪ್ರಾಣಶಕ್ತಿಯ ಅರಿವು ನಮಗೆ ಗೊತ್ತಾದರೆ ಔಷಧಗಳು ನಮಗೆ ಹೆಚ್ಚು ಉಪಯುಕ್ತವಾಗುತ್ತೆ. ಔಷಧ ಅನ್ನೋದು ಕೂಡ ಪರಮಾತ್ಮನ ಹೆಸರು. ಅಂತಹ ಔಷಧ ನನ್ನಲ್ಲಿ ಹೆಚ್ಚು ಕೆಲಸ ಮಾಡಬೇಕು, ನಾನು ಸಮಸ್ಯೆಯಿಂದ ಈಚೆ ಬರಬೇಕು ಅಂತಂದ್ರೂ ಕೂಡ ಆ ಔಷಧವನ್ನ ನಾನು ಸ್ವೀಕರಿಸುವ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ಸಮಾಧಾನ ಇರಬೇಕು. ಇದೆಲ್ಲವನ್ನು ಮಾಡುವಂತಹದ್ದು ನನ್ನಲ್ಲಿ ಅಡಗಿರುವ ಪ್ರಾಣಶಕ್ತಿಯ ಮಟ್ಟವನ್ನ ನಾನು ಅತಿ ಹೆಚ್ಚು ಎತ್ತರಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು. ಹೀಗೆ ಪ್ರತಿನಿತ್ಯ ಪ್ರಾಣಾಯಾಮ, ಧ್ಯಾನ, ಯೋಗ ಇವುಗಳ ಸಂಪರ್ಕದಲ್ಲಿ ನಾವಿದ್ದಾಗ ನಮ್ಮ ಪ್ರಾಣಶಕ್ತಿ ಹೆಚ್ಚಾಗಿರುತ್ತೆ. ಹೆಚ್ಚು ಸಾಧನೆ ಮಾಡೋ ಪ್ರಯತ್ನ ನಾವು ಮಾಡಬೇಕು. ಇದನ್ನ ಶ್ರದ್ಧೆ ಅಂತ ಹೇಳ್ತೀವಿ. ಶ್ರದ್ಧೆ ಅನ್ನುವಂತಹದ್ದು ಸಂಶಯ ಅನ್ನೋ ಪದಕ್ಕೆ ಬಹು ವಿರುದ್ಧವಾದ ಪದ. ಪ್ರಾರಂಭದಲ್ಲಿ ಸಂಶಯ ಹೇಗಿರುತ್ತೆ ಅಂತಂದ್ರೆ, ಪ್ರಾರಂಭದಲ್ಲಿ ಸಂಶಯ ಅನ್ನುವಂತಹದ್ದು ನನ್ನ ಮೇಲೆ, ನಂತರ ಜಗತ್ತಿನ ಅಸ್ತಿತ್ವದ ಮೇಲೆ, ಆಮೇಲೆ ಭಗವಂತನ ಮೇಲೆ, ದೇವರ ವಿಚಾರದ ಮೇಲೆ, ಕೊನೆಗೆ ಆಧ್ಯಾತ್ಮಿಕ ಸಾಧನೆಯ ಮೇಲೆ ಕೂಡ ಈ ಒಂದು ಸಂಶಯ ಅನ್ನೋದು ಹೆಚ್ಚಾಗಿ ನಂಬಿಕೆಗಳನ್ನ ಕಳೆದುಕೊಳ್ಳುವ ಮಟ್ಟವನ್ನ ಮನುಷ್ಯ ಹೋಗಿ ತಲುಪ್ತಾನೆ. ಇದನ್ನ ಮೂರ್ಖತನದ ಪರಮಾವಧಿ ಅಂತ ಹೇಳ್ತಾರೆ. ಅಷ್ಟಾವಕ್ರ ಗೀತೆನಲ್ಲಿ ಶ್ರೀ ಅಷ್ಟಾವಕ್ರರು ಈ ಒಂದು ಸಂದೇಹವನ್ನು ಕುರಿತು ಬಹುದೊಡ್ಡ ಉಪದೇಶ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ವಿಶ್ವಂ ಸ್ಫುರತಿ ಯತ್ತೇದಂ ತರಂಗ ಇವ ಸಾಗರೇ ತತ್ವಮೇವ ನ ಸಂದೇಹ ಚಿನ್ಮೂರ್ತೆ ವಿಜ್ವರೋ ಭವ. ಅಷ್ಟಾವಕ್ರರು ಹೇಳ್ತಾರೆ, ನೀನು ಚಿನ್ಮೂರ್ತಿಯಾಗಿದೀಯಾ, ನೀನು ಜೀವಂತವಾದ ಸದಾ ಬೆಳಗ್ತಾ ಇರುವಂತಹ ಚೈತನ್ಯ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ಈ ವಿಶ್ವ ಅನ್ನುವಂತಹದ್ದು ಸಾಗರದಲ್ಲಿ ತರಂಗಗಳು ಅಥವಾ ಅಲೆಗಳು ಏಳುವಂತೆ ನಿನ್ನಲ್ಲಿಯೇ ಹುಟ್ಟುತ್ತೆ. ಇದನ್ನ ತಿಳ್ಕೊಂಡು, ಈ ವಿಚಾರಗಳನ್ನ ನೀನು ತಿಳ್ಕೊಂಡು ಜ್ವರರಹಿತನಾಗು, ವಿಜ್ವರೋ ಭವ. ಜ್ವರರಹಿತ ಅಂತಂದ್ರೆ ವಿಪರೀತ ಯೋಚನೆಗಳನ್ನ, ವಿಪರೀತ ಭಾವಗಳನ್ನ, ವಿಪರೀತ ಭಾವನೆಗಳನ್ನ ವ್ಯಕ್ತಪಡಿಸೋದನ್ನ ಜ್ವರ ಅಂತ ಹೇಳ್ತಾರೆ. ಇಂತಹ ಯಾವ ಯೋಚನೆಗಳನ್ನು ನೀನ್ ಮಾಡಬೇಡ. ಹೇಗೆ ಅಲೆಗಳು ಅನ್ನೋದು ಸಾಗರದಲ್ಲಿ ಹುಟ್ಟಿ ಈಚೆ ಬರುತ್ತೆ, ಹಾಗೆ ನಿನ್ನಲ್ಲಿ ಮತ್ತು ನಿನ್ನಿಂದ ಈ ವಿಶ್ವ ಅನ್ನೋದು ಈಚೆ ಬಂದಿದೆ. ಈ ವಿಶ್ವ ಎಲ್ಲೋ ಇದೆ, ಪ್ರಪಂಚ ಎಲ್ಲೋ ಇದೆ, ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಲ್ಲ.
ನೀನು ಕಾಣ್ತಾ ಇರುವಂತಹದ್ದು, ನೀನು ಕಂಡುಕೊಂಡಿರುವಂತಹ ವಿಶ್ವ ಅಥವಾ ಜಗತ್ತು ಅನ್ನೋದು ನಿನ್ನದೇ ಸೃಷ್ಟಿ. ನಿನ್ನಿಂದ ಅದು ಈಚೆ ಬಂದಿದೆ. ಅಲೆಗಳು ಸಾಗರದಿಂದ ಹೊರಬಂದಂತೆ ನೀನ್ ನೋಡ್ತಾ ಇರೋ ಈ ಪ್ರಪಂಚಕ್ಕೆ ಕಾರಣ ನೀನು ಮಾತ್ರ ಅಂತ ಹೇಳ್ತಾರೆ ಅಷ್ಟಾವಕ್ರರು. ನಮ್ಮ ಧರ್ಮಶಾಸ್ತ್ರದಲ್ಲಿ, ನಮ್ಮ ವೇದಗಳಲ್ಲಿ ಈ ಸನಾತನವಾದ ಗ್ರಂಥಗಳು ತಿಳಿಸ್ಕೊಡುತ್ತೆ. ವೇದದ ಕೊನೆಯ ಭಾಗವನ್ನ ವೇದಾಂತ ಅಂತ ಹೇಳ್ತಾರೆ. ವೇದದ ಕೊನೆಯ ಭಾಗದಲ್ಲಿ ಬಹುತೇಕ ಉಪನಿಷತ್ಗಳು ಕೂಡ ಕಂಡು ಬರುತ್ತೆ. ವೇದಾಂತವನ್ನ ಉಪನಿಷತ್ ಅಂತ ಕೂಡ ಹೇಳ್ತಾರೆ. ನಮ್ಮಲ್ಲಿ ಲಭ್ಯ ಇರುವಂತಹದ್ದು ಸಾವಿರಾರು ಉಪನಿಷತ್ಗಳಾದರೂ ಕೂಡ 108 ಉಪನಿಷತ್ಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ 10 ಉಪನಿಷತ್ಗಳನ್ನ ಬಹು ಮುಖ್ಯವಾದ ಉಪನಿಷತ್ಗಳು ಅಂತ ಹೇಳ್ತಾರೆ. ಯಾಕೆ 108 ಉಪನಿಷತ್ತುಗಳಲ್ಲಿ ಕೇವಲ 10 ಮಾತ್ರ ಮೇಜರ್ ಉಪನಿಷತ್, ಮುಖ್ಯವಾದ ಉಪನಿಷತ್ತುಗಳು ಅಂತ ಹೇಳ್ತಾರೆ ಅಂತಂದ್ರೆ, ನಮ್ಮ ಈ ವಿಶ್ವದಲ್ಲಿ, ನಮ್ಮ ಈ ಜಗತ್ತಿನಲ್ಲಿ ನಾವು ಕಂಡಂತಹ 3 ಜನ ಆಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು, ಈ 3 ಜನ ಆಚಾರ್ಯರುಗಳು ಕೇವಲ ಈ 10 ಉಪನಿಷತ್ತುಗಳಿಗೆ ಮಾತ್ರ ವ್ಯಾಖ್ಯಾನ ಬರೆದಿದ್ದಾರೆ. ಇನ್ ಮಿಕ್ಕಿದ್ದಕ್ಕೆ ಯಾಕೆ ಬರೀಲಿಲ್ಲ ಅಂತಂದ್ರೆ, ಇನ್ ಮಿಕ್ಕಿದ್ ಏನೆಲ್ಲ ಇದೆ ಅದೆಲ್ಲವೂ ಈ 10 ಉಪನಿಷತ್ತುಗಳಲ್ಲೇ ಇದೆ. ಹಾಗಾಗಿ ಅದಕ್ಕೆ ಬೇಕಿಲ್ಲ. ಈ ಕಾರಣದಿಂದ ಲಭ್ಯ ಇರುವಂತಹ 108 ಉಪನಿಷತ್ತುಗಳಲ್ಲಿ ಈ 10 ಉಪನಿಷತ್ತುಗಳನ್ನ ಮುಖ್ಯವಾದ ಉಪನಿಷತ್ತು ಅಂತ ಹೇಳಿದ್ದಾರೆ. ಈಶಾವಾಸ್ಯ ಉಪನಿಷತ್, ಕೇನೋಪನಿಷತ್, ಕಠೋಪನಿಷತ್, ಪ್ರಶ್ನಾ ಉಪನಿಷತ್, ಮುಂಡುಕಾ ಉಪನಿಷತ್, ಮಾಂಡುಕ್ಯ, ತೈತರೀಯ, ಐತರೇಯ, ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳು ಅಂತ 10 ಮುಖ್ಯವಾದ ಉಪನಿಷತ್ತುಗಳನ್ನ ತಿಳಿಸಿದ್ದಾರೆ. ಈ ಉಪನಿಷತ್ತುಗಳಿಂದ ನಮ್ಮ ಋಷಿ ಮುನಿಗಳು 4 ಮಹಾವಾಕ್ಯಗಳನ್ನ ಹೊರಗಡೆ ತಗೊಂಡ್ಬಂದಿದ್ದಾರೆ. ಪ್ರತಿಯೊಂದು ವೇದದ ಭಾಗದಿಂದ ಒಂದೊಂದು ಮಹಾವಾಕ್ಯವನ್ನ ಆರಿಸ್ಕೊಂಡು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರಜ್ಞಾನಂ ಬ್ರಹ್ಮ ಅನ್ನೋದನ್ನ ಋಗ್ವೇದದ ಐತರೇಯ ಉಪನಿಷತ್ತಿನಿಂದ ಆರಿಸಿದ್ದಾರೆ. ಶುದ್ಧ ಜ್ಞಾನವೇ ಬ್ರಹ್ಮ ಅಂತ ಹೇಳ್ತಾರೆ. ಅಂತಂದ್ರೆ ಪ್ರಜ್ವಲ, ಶ್ರೇಷ್ಠ, ಉತ್ತಮ ಅನ್ನೋ ಅರ್ಥ. ಉತ್ತಮವಾದ, ಶ್ರೇಷ್ಠವಾದ ಜ್ಞಾನವೇ, ಶ್ರೇಷ್ಠವಾದ ಅರಿವು ಅಥವಾ ತಿಳುವಳಿಕೆಯೇ ಎಲ್ಲವೂ ಆಗಿದೆ. ಈ ಎಲ್ಲವೂ ಆಗಿದೆ ಅನ್ನೋ ಒಂದು ಅರ್ಥವನ್ನ ಬೃಹತ್ ಅಂತಂದ್ರೆ ಬ್ರಹ್ಮ ಅನ್ನೋದು ತಿಳಿಸುತ್ತೆ. ಆದ್ರಿಂದ ಇಲ್ಲಿ ಪ್ರಜ್ಞಾನಂ ಬ್ರಹ್ಮ ಅನ್ನುವಂತಹದನ್ನ ಇಲ್ಲಿ ತಿಳಿಸಿದ್ದಾರೆ. ಮತ್ತು ಅಯಮಾತ್ಮ ಬ್ರಹ್ಮ, ಇದನ್ನ ಅಥರ್ವ ವೇದದ ಮಾಂಡೀಕ್ಯ ಉಪನಿಷತ್ತಿನಿಂದ ಆರಿಸಿದ್ದಾರೆ. ಆತ್ಮ ಅಂತಂದ್ರೇನು, ಆತ್ಮ ಯಾವುದು ಅಂತಂದ್ರೆ ಈ ಆತ್ಮವೇ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಅಂತ ತಿಳಿಸ್ಕೊಟ್ಟಿದೆ. ಮತ್ತು ತತ್ವಮಸಿ, ತತ್ವಂ ಅಸಿ, ಇದನ್ನ ಸಾಮವೇದದ ಚಾಂದೋಗ್ಯ ಉಪನಿಷತ್ತಿನಿಂದ ತಗೊಂಡಿದ್ದಾರೆ. ತತ್ವ ಅಂತಂದ್ರೆ ಅದು, ತ್ವಂ ಅಂತಂದ್ರೆ ನೀನೇ, ಅಸಿ ಅಂತಂದ್ರೆ ಆಗಿದ್ಯಾ, ಅದು ನೀನೇ ಆಗಿದ್ಯಾ ಅಂತ ಈ ಉಪನಿಷತ್ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಅದು ಅಂತಂದ್ರೆ ಯಾವುದು ಅಂತಂದ್ರೆ, ಅದು ಅನ್ನುವಂತಹದ್ದು ಪರಮಾತ್ಮನನ್ನು ಕುರಿತು ಹೇಳಿರುವಂತಹದ್ದು. ನೀನು ತಿಳಿದುಕೊಂಡಂತೆ ನಿನ್ನ ದೇಹ ಅಲ್ಲ, ನಿನ್ನ ಮನಸ್ಸು ಕೂಡ ನೀನಲ್ಲ, ನೀನು ಶುದ್ಧ ಆತ್ಮನೇ ಆಗಿರುವೆ ಅನ್ನೋದನ್ನ ಈ ತತ್ವಮಸಿ ಅನ್ನೋದು ತಿಳಿಸ್ಕೊಟ್ಟಿದೆ. ಮತ್ತು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಆಗಿದ್ದೀನಿ ಅನ್ನುವಂತಹದ್ದು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಿಂದ ಯಾಜ್ಞವಲ್ಕರು ಆರಿಸ್ಕೊಂಡು ಈಚೆ ತಂದುಕೊಟ್ಟಿದ್ದಾರೆ. ಇದನ್ನ ಇಲ್ಲಿ ತತ್ವಮಸಿ ಅನ್ನೋ ಒಂದು ಮಹಾವಾಕ್ಯ ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಬರುತ್ತೆ. ಮತ್ತು ಇದು ಅಷ್ಟಾವಕ್ರರ ಈ ಒಂದು ಶ್ಲೋಕದಲ್ಲಿ ಅದು ಹೆಚ್ಚು ಪ್ರತಿಧ್ವನಿ ಕೊಡ್ತಾ ಇದೆ. ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ನೀನು ಆ ಶುದ್ಧ ಚೈತನ್ಯನೇ ಆಗಿದೆಯಾ. ಚಿನ್ಮೂರ್ತಿ ಅನ್ನೋ ಪದವನ್ನ ಅವರಿಲ್ಲಿ ಬಳಸಿದ್ದಾರೆ. ಅಷ್ಟಾವಕ್ರರು ಹೇಳ್ತಾರೆ, ನೀನು ಇರುವುದರಿಂದ ನಿನಗೆ ನಿನ್ನದೇ ಒಂದು ಮನಸ್ಸು ಇದೆ. ಆ ನಿನ್ನ ಮನಸ್ಸೇ ನಿನ್ನಿಂದ ನಿನಗೆ ಈ ಒಂದು ವಿಶ್ವವನ್ನ ತೋರಿಸ್ತಾ ಇದೆ.
ಅದನ್ನು ಅವರು ಇಲ್ಲಿ ಚಿನ್ಮೂರ್ತಿ ಅಂತ ಹೇಳಿದ್ದಾರೆ. ಈ ವಿಶ್ವ ಅನ್ನುವಂತಹದ್ದು ನಿನ್ನಿಂದಲೇ ಪ್ರಕಟವಾಗಿರುವಂತಹದ್ದು. ನೀನು ಕಂಡುಕೊಂಡ ಈ ಒಂದು ವಿಶ್ವಕ್ಕೆ ನೀನೇ ಕಾರಣ ಆಗಿದೆಯಾ. ಆದರೆ ಪ್ರಕಟಗೊಂಡ ವಿಶ್ವ ಕೇವಲ ಆಭಾಸ ಮಾತ್ರವಾಗಿದೆ. ಹೇಗೆ ಸಮುದ್ರ ಅಥವಾ ಸಾಗರದಲ್ಲಿ ಅಲೆಗಳು ಅಥವಾ ತರಂಗಗಳು ಹುಟ್ಟಿ ಕೆಲ ಕಾಲ ಇದ್ದು ನಂತರ ಅವು ತಮ್ಮನ್ನ ತೋರ್ಪಡಿಸಿಕೊಂಡು ಎದ್ದು ಉರುಳಿ ಕುಣಿದು ಕುಪ್ಪಳಿಸಿ ಸಮುದ್ರದಲ್ಲೇ ಲೀನ ಆಗೋಗುತ್ತೆ ಅಲೆಗಳು. ಕೊನೆಗೆ ಸಾಗರದಲ್ಲಿ ಈ ಅಲೆಗಳು ದೊಡ್ಡ ಅಲೆ, ಸಣ್ಣ ಅಲೆ, ರಭಸವಾದ ಅಲೆ, ಶಾಂತವಾದ ಅಲೆ ಅಂತ ಏನೆಲ್ಲವನ್ನ ಆ ಸಮುದ್ರದಲ್ಲಿ ಅದು ತೋರಿಸ್ಕೊಡುತ್ತೆ. ಅದು ಸಮುದ್ರಕ್ಕೆ ಬಿದ್ದಾಗ ಅಲ್ಲಿ ಅಲೆ ಇರೋದಿಲ್ಲ, ಕೇವಲ ನೀರು ಮಾತ್ರ ಇರುತ್ತೆ. ಹಾಗೆ ನಿನ್ನಿಂದ ಈ ವಿಶ್ವ ಅನ್ನುವಂತಹದ್ದು ಸಾಗರದ ಅಲೆಯಂತೆ ಪ್ರಕಟಗೊಂಡಿದೆ. ನೀನು ಕೇವಲ ಆ ವಿಶ್ವಕ್ಕೆ, ನೀನು ನೋಡ್ತಾ ಇರೋ ವಿಶ್ವಕ್ಕೆ ಆಸರೆಯಾಗಿದೆಯಾ. ನೀನು ವಿಶ್ವಕ್ಕೆ ಆಸರೆ ಆಗಿರೋದ್ರಿಂದ ನಿನ್ನನ್ನ ಚಿನ್ಮೂರ್ತಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ನಿಜವಾದ ಸ್ವಸ್ವರೂಪ ತಿಳಿಯುವಂತಹದ್ದು ಅಂತಂದ್ರೆ ನಾನು ಅಲ್ಲದ ಈ ದೇಹ ಮತ್ತು ಮನಸ್ಸು ಇವುಗಳಿಂದ ಅಭಿಮಾನವನ್ನ ಬಿಟ್ಟು ನಾವು ಈಚೆ ಬರಬೇಕು. ಯಾವಾಗ ನಾವು ಈ ದೇಹ ಮತ್ತು ಮನಸ್ಸಿನ ಸಂಕೀರ್ಣದಿಂದ ಅಭಿಮಾನವನ್ನ ಬಿಡ್ತೀವಿ, ಆಗ ನಾವು ಬಯಕೆಗಳಿಂದ ಮುಕ್ತರಾಗ್ತೀವಿ. ಮನಸ್ಸಿನಲ್ಲಿ ಅಡಗಿ ಕುಳಿತ ಬಯಕೆಗಳು ಯಾವತ್ತು ಬೇಕಾದರೂ ಹೊರಬಂದು ನಮ್ಮ ದಿಕ್ಕು ತಪ್ಪಿಸಬಹುದು. ಬಯಕೆಗಳು ಪೂರ್ಣಗೊಳ್ಳದೆ ಹೋದ್ರೆ ನಮ್ಮ ಬದುಕೇ ವ್ಯರ್ಥ ಅನ್ನೋ ರೀತಿನಲ್ಲಿ ಈ ಬಯಕೆಗಳು ಮಾಯಾ ಭ್ರಮೆಯನ್ನ ಸೃಷ್ಟಿಸುತ್ತೆ ಮತ್ತು ಅವುಗಳನ್ನ ಪಡ್ಕೋಬೇಕು ಅಂತ ಹೇಳಿ ಅವುಗಳಿಗೆ ದಾಸನಾಗುವಂತೆ ನಮ್ಮನ್ನ ಗುಲಾಮರಂತೆ ಮಾಡಿ ನಮ್ಮನ್ನ ದುಃಖಕ್ಕೆ ತಳ್ಳತ್ತೆ. ಆದರೆ ಯಾವಾಗ ನಮ್ಮ ಬಯಕೆಗಳೆಲ್ಲವೂ ನಾಶವಾಗುತ್ತೆ, ಬಯಕೆಗಳಿಂದ ಹೊರಬಂದ ನಾನು ಬಯಕೆಗಳೇ ಇಲ್ಲದ ನಾನು ಆಗ್ತೀನಿ. ಈ ಸ್ಥಿತಿನಲ್ಲಿ ನಮ್ಮಲ್ಲಿ ಬಯಕೆಗಳು ಕಾಣಸಿಗೋದಿಲ್ಲ. ಆಗ ಮನಸ್ಸಿನಲ್ಲಿ ಜ್ವರರಹಿತನಾಗುವಂತ ಏನ್ ಹೇಳಿದರೆ, ವಿಜ್ವರೋ ಭವ ಅಂತ ಏನ್ ಹೇಳಿದರೆ, ನೀನು ಆ ಮಟ್ಟವನ್ನು ತಲುಪ್ತೀಯ. ಅಷ್ಟಾವಕ್ರರು ವಿಜ್ವರೋ ಭವ ಅಂತ ಹೇಳಿರೋದನ್ನ ಈ ರೀತಿ ಅರ್ಥ ಮಾಡ್ಕೋಬೇಕು. ವಿಪರೀತ ಭಾವನೆಗಳನ್ನ ಬೆಳೆಸ್ಕೊಂಡಿರೋಂತಹದನ್ನ ಜ್ವರ ಅಂತ ಹೇಳ್ತಾರೆ. ವಿಜ್ವರ ಅಂತಂದ್ರೆ ಯಾವ ಭಾವನೆಗಳಿಗೂ ಅವಕಾಶ ಕೊಡದೇ ಇರೋಂತಹದನ್ನ ವಿಜ್ವರ ಅಂತ ಹೇಳ್ತಾರೆ. ಯಾವಾಗ ಯಾವ ಭಾವನೆಗಳಿಗೂ ಅವಕಾಶ ಕೊಡದೇ ಇದ್ದಾಗ ನಮ್ಮ ಮನಸ್ಸು ಪ್ರಶಾಂತತೆಯನ್ನ ಹೊಂದಿ ಸುಖವಾಗಿರುತ್ತೆ. ಅದನ್ನ ಅವರು ಇಲ್ಲಿ ಚಿನ್ಮೂರ್ತಿ ಅಂತ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ತತ್ವಮೇವ ನ ಸಂದೇಹ, ನೀನು ಕೇವಲ ಅದೇ ಆಗಿದೆಯಾ, ಅದರಲ್ಲಿ ಸಂದೇಹನೇ ಇಲ್ಲ. ಉಪನಿಷತ್ನ ಈ ಮಹಾವಾಕ್ಯವನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡೋ ಹಂಗೆ ಅವರು ಇಲ್ಲಿ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಯಕ್ಷನ ಪ್ರಶ್ನೆ, ಮೂರ್ಖ ಅಂತಂದ್ರೆ ಏನು ಮತ್ತು ನಾಸ್ತಿಕ ಅಂತಂದ್ರೆ ಯಾರು ಅನ್ನೋ ಪ್ರಶ್ನೆ ಮಾಡಿದಾನೆ. ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ನಾಸ್ತಿಕನೇ ಮೂರ್ಖ ಮತ್ತು ಮೂರ್ಖನೇ ನಾಸ್ತಿಕ. ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದೆ ಇರುವಂತಹವನು ಮೂರ್ಖನೇ ಆಗಿರ್ತಾನೆ. ಅಷ್ಟಾವಕ್ರರು ಹೇಳಿರೋ ಹಾಗೆ ಮತ್ತು ಮಹಾವಾಕ್ಯ ತಿಳಿಸಿರೋ ಹಾಗೆ ಅದು ನೀನೇ ಆಗಿದೆಯಾ, ನೀನು ಬ್ರಹ್ಮನೇ ಆಗಿದೆಯಾ, ನೀನು ಪರಮಾತ್ಮನೇ ಆಗಿದೆಯಾ, ನೀನೇ ದೇವರು ಅಂತ ಈ ಮಹಾವಾಕ್ಯ ಹೇಳಿರುವಂತಹದನ್ನ ಇವತ್ತಿಗೂ ನಾವು ನಂಬದೇ ಇರುವಂತಹ ನಮ್ಮ ಈ ಮನಸ್ಥಿತಿನ ಇಲ್ಲಿ ಯುಧಿಷ್ಠಿರ ಮೂರ್ಖ ಅಂತ ಹೇಳ್ತಾರೆ. ನೀರಿನ ಮೇಲೆ ಗಾಳಿ ಬೀಸಿದಾಗ ಅಲೆಗಳು ಏಳುವಂತೆ ಚೈತನ್ಯ ಬೆಂದು ನಮ್ಮ ಒಳಗಡೆನೆ ಇರುವಂತಹ ಆ ಒಂದು ಚೈತನ್ಯದ ಮೇಲೆ ಸಂದೇಹ ಅನ್ನುವಂತಹದ್ದು, ಸಂಶಯ, ಪ್ರಶ್ನೆಗಳು, ಬಯಕೆಗಳು ಇಂತಹ ಗಾಳಿ ಬೀಸಿದಾಗ ಆ ನಮ್ಮಲ್ಲಿ ಇರೋ ಆ ಚೈತನ್ಯ ಶಕ್ತಿಯನ್ನ ಮರೆತು ನಾವು ಮತ್ತೆ ಜ್ವರರಹಿತವಾಗ್ತೀವಿ, ಮತ್ತೆ ಬಯಕೆಗಳಿಂದ ಹಿಂದೆ ಹೋಗ್ತೀವಿ. ಹೀಗೆ ಎಲ್ಲವೂ ಗೊತ್ತಿದ್ರು, ಎಲ್ಲವೂ ನಮ್ಮಲ್ಲೇ ಇದ್ರು ಮತ್ತೆ ಮತ್ತೆ ಹುಡುಕಿ ನಾವು ಈ ಸಂಸಾರಕ್ಕೆ ಅಂಟ್ಕೊಳ್ಳುವಂತಹದನ್ನ ಯುಧಿಷ್ಠಿರ ಇಲ್ಲಿ ಮೂರ್ಖ. ಯಾರಿಗೆ ನಾನು ಪರಮಾತ್ಮನೇ ಆಗಿದ್ದೀನಿ ಅಂತ
ಮಹಾವಾಕ್ಯ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಿಳುವಳಿಕೆಯಲ್ಲಿ ನಂಬಿಕೆ ಇಲ್ಲ, ಅಂತಹವನು ನಾಸ್ತಿಕ ಅಂತ ಹೇಳ್ತಾನೆ. ಮತ್ತು ಮುಂದಿನ ಪ್ರಶ್ನೆಯನ್ನ ಮುಂದಿನ ದಿನದಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಾರವಿಂದಗಳಿಗೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ.